ಹೃದಯಪೂರ್ವಕ ಕೃತಜ್ಞತೆಗಳನ್ನು ಹೇಳ್ತೇನೆ ಅವರಿಗೆ. ಅವರು ಲಿಪಿಯಲ್ಲಿ ನನ್ನ ಗುರುಗಳು ಸಹ. ಇತ್ತೀಚಿನ ದಿನಗಳಲ್ಲಿ ಜ್ಯೋತಿಷ್ಯದ ಬಗ್ಗೆ ಯೂಟ್ಯೂಬ್, ಸಾಮಾಜಿಕ ಜಾಲತಾಣಗಳು, ಇಂಟರ್ನೆಟ್ ಮತ್ತೆ AI ಮೂಲಕ ಸುಮಾರು ಜನರಿಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಷ್ಟೆಷ್ಟೋ ಮಾಹಿತಿಗಳು ಬರ್ತಾ ಇದ್ದಾವೆ. ಇದು ಒಂದ್ ಕಡೆ ಒಳ್ಳೆ ಬೆಳವಣಿಗೆ ಆದ್ರೂ ಕೂಡ ಮತ್ತೊಂದ್ ಕಡೆ ಅನೇಕ ಭಿನ್ನಾಭಿಪ್ರಾಯಗಳು ಹಾಗೂ ಪರಸ್ಪರ ವಿರೋಧಿ ವ್ಯಾಖ್ಯಾನ ಅಂತಾನೂ ಹೇಳ್ಬೋದು, ಎಲ್ಲ ಕಡೆ ಬರ್ತಾ ಇದೆ. ಇದರ ಪರಿಣಾಮವಾಗಿ ಏನಾಗಿದೆ ಅಂದ್ರೆ ಸಾಮಾನ್ಯ ಜನರಲ್ಲಿ ಯಾವುದು ಶಾಸ್ತ್ರದ ಅಭಿಪ್ರಾಯ, ಯಾವುದು ವ್ಯಕ್ತಿಯ ವೈಯಕ್ತಿಕ ಅಭಿಪ್ರಾಯ ಎಂಬ ಗೊಂದಲ ಬಹಳ ಉಂಟಾಗಿದೆ. ಆದ್ರಿಂದ ಈ ಉಪನ್ಯಾಸ ಪ್ರಾರಂಭ ಮಾಡೋ ಮೊದಲು ನನ್ನ ಅಧ್ಯಯನದ ಹಿನ್ನೆಲೆಯನ್ನ ಸಂಕ್ಷಿಪ್ತವಾಗಿ ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ತಂದೆಯವರ ಕುಟುಂಬ ಸದ್ಯೋಜಾತ್ ಭಟ್ರು ಹೇಳಿದ ಹಾಗೆ 580 ವರ್ಷದಿಂದ ಅದಕ್ಕಿಂತ ಹೆಚ್ಚಿನ ಕಾಲದಿಂದ ಜ್ಯೋತಿಷ ಪರಂಪರೆಯನ್ನ ಮುಂದುವರಿಸ್ಕೊಂಡು ಬಂದಿದೆ. ನಾನು ನನ್ನ ತಂದೆಯವರಿಂದನೇ ಜ್ಯೋತಿಷ್ಯ ಕಲ್ತಿದ್ದು. ಎಷ್ಟೋ ಬಾರಿ ನನ್ನ ಅಜ್ಜನ ನೋಟ್ಸ್ ಗಳನ್ನು ಕೂಡ ನಾನು ರೆಫರ್ ಮಾಡ್ತೇನೆ. ನಾನು ಜ್ಯೋತಿಷ್ಯದ ಅಧ್ಯಯನ ಶುರು ಮಾಡಿದ್ದು 1989-90 ದಶಕದಲ್ಲಿ. ಆಗ ಯೂಟ್ಯೂಬ್ ಆಗ್ಲಿ ಅಥವಾ ಇಂಟರ್ನೆಟ್ ಆಗ್ಲಿ ಅಥವಾ AI ಆಗ್ಲಿ ಯಾವುದೇ ಸೌಲಭ್ಯ ಇರಲಿಲ್ಲ. ಆದ್ರಿಂದ ಇವತ್ತು ನಾನು ನಿಮ್ಮ ಮುಂದೆ ಇಡೋ ವಿಚಾರಗಳು ನಮ್ಮ ಕುಟುಂಬದ ಪರಂಪರೆ, ನನ್ನ ಹಿರಿಯರ ಉಪದೇಶ ಮತ್ತೆ ಕೆಲವು ಮೂಲಗ್ರಂಥಗಳ ಅಧ್ಯಯನ, ಹಾಗೆ ನನ್ನ 30 ವರ್ಷಗಳ ಹಿಂದಿನ ಅನುಭವ, ನನ್ನ ತಂದೆಯವರ ಅನುಭವದ ಆಧಾರದ ಮೇಲೆ ನಾನು ಹೇಳ್ತಾ ಇರೋದು. ಯಾವುದೇ ಯೂಟ್ಯೂಬ್ ಎಜುಕೇಶನ್ ಅಲ್ಲ. ನಮ್ಮ ಸನಾತನ ಧರ್ಮದ ಶಾಸ್ತ್ರಗಳನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಜನ್ಮ ಸಾಕಾಗೋದಿಲ್ಲ. ಆದ್ರಿಂದ ನಾನು ಇವತ್ತಿಗೂ ಕೂಡ ಈ ಶಾಸ್ತ್ರವನ್ನ ಕಲಿತಾ ಇರುವ ಒಂದು ವಿದ್ಯಾರ್ಥಿನಿ ಅಂತಾನೆ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈ ಉಪನ್ಯಾಸದಲ್ಲಿ ಸಾಧ್ಯವಾದಷ್ಟು ಶಾಸ್ತ್ರ ಪ್ರಮಾಣ ಮತ್ತೆ ನನ್ನ ತಂದೆಯವರೊಟ್ಟಿಗಿನ ಗುರು ಶಿಷ್ಯ ಅನುಭವ ಮತ್ತೆ ನನ್ನ ಅನುಭವದ ಆಧಾರವಾಗಿ ಇಟ್ಕೊಂಡು ಹೇಳ್ತೇನೆ. ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ನಾವು ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಯಾಕೆ ತಿಳಿದುಕೊಳ್ಬೇಕು? ಏನ್ ಅವಶ್ಯಕತೆ ಇದು? ಪಂಚಾಂಗ ಯಾಕೆ ನೋಡ್ಬೇಕು? ಮದುವೆ ಮುಹೂರ್ತವನ್ನ ಯಾಕೆ ನೋಡ್ಬೇಕು? ಉಪನಯನ, ಗೃಹ ಪ್ರವೇಶ, ವಾಹನ ಖರೀದಿ ಇವುಗಳಿಗೆಲ್ಲ ಯಾಕೆ ಒಳ್ಳೆ ದಿನ ಆಯ್ಕೆ ಮಾಡ್ತೇವೆ ನಾವು? ದೇವಸ್ಥಾನದಲ್ಲಿ ಸಂಕಲ್ಪ ಮಾಡುವಾಗ ತಿಥಿ, ವಾರ, ನಕ್ಷತ್ರ, ಯೋಗ ಇವನ್ ಯಾಕೆ ಹೇಳ್ತಾರೆ? ಗ್ರಹಗಳು ಎಷ್ಟೋ ಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದಾವೆ. ಅವುಗಳಿಗೆ ನಮ್ಮ ಜೀವನದೊಂದಿಗೆ ಏನ್ ಸಂಬಂಧ? ನಮ್ಮ ಹಬ್ಬಗಳೆಲ್ಲ ಯಾಕೆ ಈಗಿನ ಕ್ಯಾಲೆಂಡರ್ ಆಧಾರದ ಮೇಲಿಲ್ಲ, ತಿಥಿ ಆಧಾರದ ಮೇಲೆ ಯಾಕಿದೆ? ಈ ಪ್ರಶ್ನೆ ನಮ್ಗೆಲ್ಲರಿಗೂ ಬರುತ್ತೆ. ಆದ್ರೆ ಎಷ್ಟೋ ಸರ್ತಿ ಏನಾಗತ್ತೆ, ನಮಗ ಉತ್ತರ ಸಿಗೋದಿಲ್ಲ. ಏನೋ ಹಿರಿಯರು ಮಾಡ್ತಾ ಇದ್ದಾರೆ, ನಾವು ಮಾಡ್ಬೇಕು ಅಂತ ಮಾತ್ರ ನಾವು ಮಾಡ್ತೇವೆ ಅದನ್ನ. ಆದ್ರೆ ಸ್ವಲ್ಪ ನಾವು ಆಳವಾಗಿ ಆಲೋಚನೆ ಮಾಡಿದ್ರೆ ಒಬ್ಬ ಹಿಂದುವಿನ ಜೀವನದಲ್ಲಿ ಗರ್ಭಾಧಾನದಿಂದ ಹಿಡಿದು ಅಂತ್ಯ ಸಂಸ್ಕಾರದವರೆಗೆ ಎಲ್ಲ ಬಹುತೇಕ ಪ್ರತಿಯೊಂದು ಸಂಸ್ಕಾರವೂ ಕೂಡ ಪಂಚಾಂಗ ಮತ್ತೆ ಮುಹೂರ್ತವನ್ನು ಆಧರಿಸಿಯೇ ನಡೆಯೋದು. ಅಂದ್ರೆ ಇದರ ಅರ್ಥ ಏನು? ಸಾವಿರಾರು ವರ್ಷಗಳ ಕಾಲ ಕಳೆದ್ರೂ ನಮ್ಮ ಹಬ್ಬ, ಸಂಸ್ಕಾರ ಮತ್ತೆ ಧಾರ್ಮಿಕ ಆಚರಣೆಗಳು ಇವತ್ತಿಗೂ ಕೂಡ ನಮ್ಮ ಜೀವನದಲ್ಲಿ ಜೀವಂತವಾಗಿವೆ. ನೋಡಿ, ಇದನ್ನ ನಾವು ಇಷ್ಟು ಗಂಭೀರವಾಗಿರೋದನ್ನ ವಿಚಾರಣೆ ಮಾಡೋದಿಲ್ಲ. ಏನೋ ಹಿರಿಯರು ಮಾಡಿದ್ದಾರೆ, ಮಾಡ್ಬೇಕು ಅಂತ ಹೋಗ್ತೇವೆ, ಹಾಗಲ್ಲ. ಎಷ್ಟೋ ಸಾವಿರ ವರ್ಷ ಆದ್ರೂ ಕೂಡ ಇವತ್ತು ನಮ್ಮ ಜೀವನದಲ್ಲಿ ಇದು ಜೀವಂತವಾಗಿದೆ. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ, ಒಂದು ದೊಡ್ಡ ತಪ್ಪು ಕಲ್ಪನೆ ಬಂದಿದೆ ಜನರಲ್ಲಿ. ಜ್ಯೋತಿಷ ಅಂದ ಕೂಡ್ಲೆ ಎಲ್ಲರ ಮನಸ್ಸಿಗೆ ಬರೋದು ಬರೀ ಜಾತಕ ನೋಡೋದು, ಭವಿಷ್ಯ ಹೇಳೋದು, ಪರಿಹಾರ ಸೂಚಿಸೋದು, ಹೋಮ ಹವನಗಳನ್ನ ದೊಡ್ಡ ರೀತಿಯಲ್ಲಿ ಮಾಡೋದು, ಮತ್ತೆ ಭಯದ ವಾತಾವರಣ ಸೃಷ್ಟಿಯಾಗೋಗಿದೆ. ವಾಸ್ತವವಾಗಿ ಇದೆಲ್ಲ ಫಲ ಜ್ಯೋತಿಷದ ಭಾಗ. ಅದು ಮುಖ್ಯ ಜ್ಯೋತಿಷದ ಒಂದು ಅಂಗ ಮಾತ್ರ, ಪೂರ್ಣ ಜ್ಯೋತಿಷ ಅಲ್ಲ ಅದು. ನಿಜವಾದ ಜ್ಯೋತಿಷ ಇದಕ್ಕಿಂತ ಬಹಳ ಬಹಳ ವಿಶಾಲವಾದ ಜ್ಞಾನ ವ್ಯವಸ್ಥೆ ಆಗಿದೆ. ಅದು ಕಾಲಗಣನೆ, ಖಗೋಳ ಜ್ಞಾನ, ಪಂಚಾಂಗ, ಧಾರ್ಮಿಕ ಆಚರಣೆಗಳು ಮತ್ತೆ ಇವೆಲ್ಲವಕ್ಕೂ
ಮನುಷ್ಯ ನಮ್ಮ ಜೀವನ ಮತ್ತೆ ಪ್ರಕೃತಿಯ ನಡುವಿನ ಚಕ್ರಗಳಿಗೆ ಸಂಬಂಧಪಡಿಸುವಂತ ಒಂದು ವೇದಾಂಗ ಆಗಿದೆ. ಆದ್ರಿಂದ ಇವತ್ತು ನಾನು ಇಲ್ಲಿ ಯಾವುದೇ ಫಲ ಜ್ಯೋತಿಷ್ಯವನ್ನ ಹೇಳಲಿಕ್ಕೆ ಬಂದಿಲ್ಲ, ಯಾವುದೇ ಭವಿಷ್ಯವನ್ನ ಹೇಳಲಿಕ್ಕೆ ನಾನು ಬಂದಿಲ್ಲ. ಜ್ಯೋತಿಷದ ನಿಜವಾದ ವ್ಯಾಪ್ತಿ ಏನು, ಅದು ನಮ್ಮ ಸಂಸ್ಕೃತಿಯಲ್ಲಿ ಯಾವ ಸ್ಥಾನ ಹೊಂದಿದೆ, ಮತ್ತೆ ಇಂದಿನ ಜೀವನದಲ್ಲಿ ಅದರಿಂದ ನಾವು ಏನ್ ಕಲಿಬಹುದು, ಏನ್ ತಿಳ್ಕೊಳ್ಬಹುದು, ಅದನ್ನ ಪ್ರಯತ್ನ ಪಡೋಣ. ಇನ್ನೊಂದೇನು ಅಂತಂದ್ರೆ, ಇಲ್ಲಿವರೆಗೆ ನಾವು ಆಚರಣೆಗಳನ್ನು ಮಾಡ್ತಾ ಬಂದ್ವಿ, ಎಲ್ಲರೂ ಮಾಡ್ತೇವೆ. ಯಾವ ದೇಶದಲ್ಲಿ ಯಾರೇ ಒಬ್ಬ ಹಿಂದೂ ಇರ್ಲಿ, ಪ್ರತಿಯೊಂದನ್ನು ಹಿರಿಯರನ್ನ ಕೇಳಿ ಒಳ್ಳೆ ದಿವಸಗಳನ್ನ ನೋಡಿ ಮಾಡ್ತೇವೆ. ಆದ್ರೆ ಮುಂದಿನ ಪೀಳಿಗೆಯವರು ಯಾಕೆ ಮಾಡಬೇಕು ಅಂತ ಕೇಳಿದಾಗ ಅವರಿಗೆ ಶಾಸ್ತ್ರಸಮ್ಮತವಾದ ತರ್ಕಬದ್ಧವಾದ ಉತ್ತರವನ್ನ ನೀಡೋದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಈ ಉಪನ್ಯಾಸದ ಉದ್ದೇಶ ಯಾರನ್ನೂ ಅಂಧವಾಗಿ ನಂಬಿಸೋದು ಅಂತಲ್ಲ, ಅಥವಾ ಯಾರ ನಂಬಿಕೆಗಳನ್ನ ಪ್ರಶ್ನೆ ಮಾಡೋದು ಅಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಸಾವಿರಾರು ವರ್ಷಗಳಿಂದ ಉಳಿದು ಬಂದಿರೋ ಈ ಆಚರಣೆಗಳ ಹಿಂದೆ ಇರೋ ತತ್ವವನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತು ಅದರ ಬಗ್ಗೆ ವಿಚಾರಪೂರ್ವಕವಾಗಿ ಚಿಂತನೆ ಮಾಡೋದೇ ಇವತ್ತಿನ ಉಪನ್ಯಾಸದ ಮುಖ್ಯ ಉದ್ದೇಶ. ಇದು ಬರೀ ಪಂಚಾಂಗಕ್ಕೆ ಮುಹೂರ್ತಕ್ಕೆ ಸೀಮಿತ ಆಗಿಲ್ಲ. ಈ ಶಾಸ್ತ್ರ ನಮ್ಮ ಭಾರತೀಯ ಜ್ಞಾನ ಪರಂಪರೆಯ ಅಮೂಲ್ಯವಾದ ವೇದಾಂಗಗಳಲ್ಲಿ ಒಂದಾಗಿದೆ. ಈಗ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಏನಂದ್ರೆ, ನಮ್ಮ ಸನಾತನ ಧರ್ಮದ ಯಾವುದೇ ವಿಷಯಗಳನ್ನ ಅಧ್ಯಯನ ಮಾಡೋ ಮೊದಲು ನನ್ನ ತಂದೆ ಹೇಳ್ತಾ ಇದ್ರು, ಅದರ ಹೆಸರಿನ ಅರ್ಥವನ್ನ ನಾವು ತಿಳಿದುಕೊಳ್ಬೇಕು ಅಂತ. ಯಾಕೆ ತಿಳಿದುಕೊಳ್ಬೇಕು? ಯಾಕೆ ಅಂತಂದ್ರೆ, ನಮ್ಮ ಋಷಿಗಳು ಯಾವುದೇ ಶಾಸ್ತ್ರಕ್ಕೆ, ಉಪನಿಷತ್ತಿಗೆ ಅಥವಾ ಗ್ರಂಥಗಳಿಗೆ ಉದ್ದೇಶವಿಲ್ಲದ ಹೆಸರಿಟ್ಟಿಲ್ಲ. ಪ್ರತಿಯೊಂದು ಹೆಸರಿನ ಹಿಂದೆ ಒಂದು ಗಂಭೀರವಾದ ತತ್ವ, ಉದ್ದೇಶ ಮತ್ತೆ ಸಂದೇಶ ಅಡಗಿದೆ. ಹೀಗಾಗಿ ಮೊದಲು ಜ್ಯೋತಿಷ ಮತ್ತೆ ಶಾಸ್ತ್ರ, ಈ ಎರಡು ಪದಗಳ ಅರ್ಥ ಏನು ಅಂತ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ನಾನು ನಮ್ಮ ತಂದೆಗೆ ಕೇಳಿದ್ದೆ, ಈ ಶಾಸ್ತ್ರಕ್ಕೆ ಯಾಕೆ ಋಷಿಗಳು ಗ್ರಹಶಾಸ್ತ್ರ ಅಥವಾ ಭವಿಷ್ಯ ಶಾಸ್ತ್ರ ಅಂತ ಯಾಕೆ ಇಡ್ಲಿಲ್ಲ ಅಂತ. ಅವಾಗ ಅವ್ರು ನನಗಿಂದ ಹೇಳಿದ್ರು, ಏನು, ಜ್ಯೋತಿಷ ಎನ್ನೋ ಪದ ಸಂಸ್ಕೃತದ ಜ್ಯೋತಿಸ್ ಅನ್ನೋ ಧಾತುವಿನಿಂದ ಬಂದಿದೆ. ಜ್ಯೋತಿಸ್ ಅಂತಂದ್ರೆ ಬೆಳಕು, ಪ್ರಕಾಶ, ದಿವ್ಯ ಜ್ಯೋತಿ ಅಂತ ಅರ್ಥ. ಈ ಬೆಳಕಿಗೆ 2 ಹಂತಗಳಿದೆ. ಒಂದನೇದು ಏನು ಅಂತಂದ್ರೆ ಹೊರಗಿನ ಜ್ಯೋತಿ, ಸೂರ್ಯ, ಚಂದ್ರ, ಗ್ರಹಗಳು, ನಕ್ಷತ್ರಗಳು. 2ನೇ ಜ್ಯೋತಿ ಏನು ಅಂತಂದ್ರೆ ವಿವೇಕ, ಜ್ಞಾನ, ಧರ್ಮ ಮತ್ತೆ ಸತ್ಯವನ್ನು ಅರಿಯುವ ನಮ್ಮ ಸಾಮರ್ಥ್ಯ. ಹೊರಗಿನ ಜ್ಯೋತಿಯನ್ನ ಅಧ್ಯಯನ ಮಾಡಿ ಅದರ ಮೂಲಕ ಮನುಷ್ಯ ತನ್ನ ಒಳಗಿನ ಜ್ಞಾನವನ್ನ ಜಾಗೃತಗೊಳಿಸೋದು ಜ್ಯೋತಿಷದ ಮೂಲ ಉದ್ದೇಶ. ಇನ್ನು ಶಾಸ್ತ್ರ ಅಂದ್ರೆ ಏನು? ನಾವೆಲ್ಲ ಹೇಳ್ತೀವಿ, ಏನು ನಮ್ಮಲ್ಲಿ ಬಹಳ ಶಾಸ್ತ್ರ ಮಾಡ್ತಾರೆ, ಆಮೇಲೆ ಧರ್ಮಶಾಸ್ತ್ರ ಅಂತ ಹೇಳ್ತೀವಿ, ಅರ್ಥಶಾಸ್ತ್ರ, ನ್ಯಾಯಶಾಸ್ತ್ರ, ವೈದ್ಯಶಾಸ್ತ್ರ, ಹೀಗೆ ಒಂದು ಜ್ಞಾನದ ಹಿಂದೆ ಶಾಸ್ತ್ರ ಅಂತ ಬರ್ತದೆ. ಏನು ಅದು ಶಾಸ್ತ್ರ ಅಂತಂದ್ರೆ, ಶಾಸ್ತ್ರ ಅನ್ನೋದು ಶಾಸ್ ಅನ್ನೋ ಧಾತುವಿನಿಂದ ಬಂದಿದೆ. ಇದರ ಅರ್ಥ ಏನು? ಬೋಧಿಸೋದು, ಮಾರ್ಗದರ್ಶನ ನೀಡೋದು, ಸರಿಯಾದ ದಾರಿಯಲ್ಲಿ ನಡೆಸೋದು ಅಂತ ಅರ್ಥ. ಇದಕ್ಕೆ ತ್ರ ಎನ್ನೋ ಪ್ರತ್ಯಯ ಸೇರಿಸಿದಾಗ ಶಾಸ್ತ್ರ ಅನ್ನೋ ಪದ ಬರುತ್ತೆ. ಸಂಸ್ಕೃತದಲ್ಲಿ ತ್ರ ಅಂದ್ರೆ ಸಾಧನ ಅಂತ ಅರ್ಥ. ಒಂದು ಪ್ರಸಿದ್ಧ ವ್ಯಾಖ್ಯಾನ ಕೂಡ ಇದೆ ಇದರಲ್ಲಿ. ಏನಂದ್ರೆ, ಶಾಸನ ತ್ರಾಯತೆ ಇತಿ ಶಾಸ್ತ್ರಂ ಅಂತ ಹೇಳ್ತಾರೆ. ಏನು, ನಮ್ಗೆಲ್ಲ ಗೊತ್ತು, ಶಾಸನ ಅಂತಂದ್ರೆ ಸರಿಯಾದ ಮಾರ್ಗದರ್ಶನ, ತ್ರಾಯತೆ ಇತಿ ಶಾಸ್ತ್ರಂ, ಅದರ ಮೂಲಕ ನಮ್ಮನ್ನ ರಕ್ಷಣೆ ಮಾಡುವುದಕ್ಕೆ ನಾವು ಶಾಸ್ತ್ರ ಅಂತ ಹೇಳ್ತೀವಿ. ಹಾಗಾದ್ರೆ ಈಗ ನಿಮಗೆಲ್ಲ ಅರ್ಥ ಆಗಿರ್ಬೋದು, ಜ್ಯೋತಿಷ ಮತ್ತು ಶಾಸ್ತ್ರ ಏನಪ್ಪ ಇದು? ಇದು ಜೀವನಕ್ಕೆ ಬೆಳಕು ಮತ್ತು ಸರಿಯಾದ ಮಾರ್ಗದರ್ಶನ ನೀಡುವ ಒಂದು ಸಾಧನ ಇದು. ನಾನು ಕಲಿತಾ ಇರ್ಬೇಕಾದ್ರೆ ನಮ್ಮ ತಂದೆ ಹತ್ರ ಕೆಲವು ಜನ ಬರ್ತಾ ಇದ್ರು. ಅವರು ಯಾವಾಗ್ಲೂ ಕೇಳೋರು. ಆಗ 90ರ ದಶಕದಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೋಗೋ ಜನಗಳು ತುಂಬಾ ಇದ್ರು. ಬಂದಾಗ ಕೇಳ್ತಿದ್ರು, ಏನು ಜೋಶಿಯವರ ಇದನ್ನ ವೈಜ್ಞಾನಿಕವಾಗಿ ಸಾಬೀತುಪಡಿಸಬಹುದೇ ಅಂತ ಕೇಳ್ತಿದ್ರು. ಅದಕ್ಕೆ ನಮ್ ತಂದೆ ಒಂದೇ ಮಾತು ಹೇಳ್ತಿದ್ರು, ಪ್ರತಿಯೊಂದು ಜ್ಞಾನವನ್ನ ನಾವು ಲ್ಯಾಬೊರೇಟರಿಲಿ ಅಥವಾ ಪ್ರಯೋಗಾಲಯದಲ್ಲಿ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ನಮಗೆ ನಮ್ಮ ಮಕ್ಕಳ ಮೇಲಿನ ಪ್ರೀತಿ, ತಂದೆ ತಾಯಿ ಮೇಲಿನ ಪ್ರೀತಿ, ಗುರುವಿನ ಮೇಲಿನ ಭಕ್ತಿ ಇರ್ಬೋದು, ನಮ್ಮ ಸ್ನೇಹಿತರಲ್ಲಿ ವಿಶ್ವಾಸ ಇರ್ಬೋದು, ನಮ್ಮ ದೇಶ ಪ್ರೇಮ ಇರಬಹುದು, ಅಥವಾ ನಾವು ಎಲ್ಲೋ ಜಾಗಕ್ಕೆ ಹೋಗ್ತೇವೆ, ಪ್ರಕೃತಿ ಸೌಂದರ್ಯವನ್ನ ನೋಡ್ತೇವೆ. ಇದನ್ನ ನಾವೆಲ್ಲ ಅನುಭವಿಸುವಂತ ಮೌಲ್ಯಗಳು. ಇದರಲ್ಲಿ ಯಾವ ಯಂತ್ರದಿಂದ ನಾವು ಇದನ್ನ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಹೇಳಿ ಅವುಗಳ ಮೌಲ್ಯವನ್ನ
ಯಾರು ನಿರಾಕರಿಸೋದಿಲ್ಲ. ಅದೇ ರೀತಿ ಜ್ಯೋತಿಷ್ಯ ಶಾಸ್ತ್ರವು ಕೂಡ ಎಷ್ಟೋ ಸಾವಿರಾರು ವರ್ಷಗಳ ಅವಲೋಕನ, ಅನುಭವ, ಪರಂಪರೆ ಮತ್ತು ಜೀವನದ ಮಾರ್ಗದರ್ಶನದ ಮೇಲೆ ನಿಂತಿರೋ ಒಂದು ಜ್ಞಾನ ವ್ಯವಸ್ಥೆ. ಆದ್ದರಿಂದ ಇದರನ್ನ ಪ್ರಯೋಗಾಲಯದಲ್ಲಿ ಸಾಬೀತು ಮಾಡಬಹುದೇ ಅಥವಾ ಇದನ್ನ ಸೈಂಟಿಫಿಕಲಿ ಪ್ರೂವ್ ಮಾಡಬಹುದೇ ಅನ್ನೋ ಪ್ರಶ್ನೆಯಿಂದ ಅಳೆಯೋದಕ್ಕಿಂತ ಇದು ನಮ್ಮ ಜೀವನಕ್ಕೆ ಯಾವ ರೀತಿ ಅರಿವು ಮತ್ತೆ ಮಾರ್ಗದರ್ಶನ ನೀಡುತ್ತೆ ಅನ್ನೋ ದೃಷ್ಟಿಯಿಂದ ನಾವು ನೋಡಿದ್ರೆ ಅದರ ನಿಜವಾದ ಮಹತ್ವ ನಮಗೆ ಸ್ಪಷ್ಟವಾಗತ್ತೆ ಒಂದು, ಮತ್ತೆ ಅದರ ಉಪಯೋಗ ಕೂಡ ನಾವು ಚೆನ್ನಾಗಿ ಮಾಡ್ಬೋದು. ಈಗ ನಮಗೆ ಎಲ್ಲರಿಗೂ ಗೊತ್ತು, ಜ್ಯೋತಿಷ್ಯ ಗೊತ್ತು, ಪಂಚಾಂಗ ಗೊತ್ತು, ಮುಹೂರ್ತ ಗೊತ್ತು, ಆದ್ರೆ ಇವೆಲ್ಲ ನಮ್ಮ ಶಾಸ್ತ್ರಗಳಲ್ಲಿ ಎಲ್ಲಿದೆ, ಇದಕ್ಕೆ ಮೂಲ ಏನು, ಹಿನ್ನೆಲೆ ಏನು ಅಂತ ನಾವು ಯೋಚನೆ ಮಾಡಿದ್ರೆ ಎಷ್ಟೋ ಜನರಿಗೆ ಈಗ ಸದ್ಯಕ್ಕೆ ಉತ್ತರ ಸಿಗ್ಲಿಕ್ಕಿಲ್ಲ. ಕೆಲವು ಬಲ್ಲವ್ರು ಇದ್ದೀರಿ ಈ ಸಭೆಯಲ್ಲಿ, ಕೆಲವರಿಗೆ ಗೊತ್ತಿದೆ, ಎಷ್ಟೋ ಜನರಿಗೆ ಗೊತ್ತಿಲ್ಲ. ನೋಡೋಣ, ಅದನ್ನ ನಾನು ಇವತ್ತಿನ ಮುಂಚೆ ಹೇಳ್ದಂಗೆ ಎಲ್ಲ ಒಂದು ಸಂಕ್ಷಿಪ್ತ ರೀತಿಯಲ್ಲಿ ಹೇಳ್ತಾ ಹೋಗ್ತೇನೆ. ನಾನು ಶೇರ್ ಮಾಡ್ಬೋದಲ್ಲ ಗುರುಗಳೇ? ಕಾಣಿಸ್ತಾ ಇದೆ ಅಲ್ವಾ? ಈಗ ಜ್ಯೋತಿಷ್ಯ ಶಾಸ್ತ್ರದ ಹಿನ್ನೆಲೆ ನೋಡ್ಲಿಕ್ಕೆ ನಾವು ವೇದಗಳ ಪರಂಪರೆಯನ್ನ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಬೇಕು. ಏನು ಇಲ್ಲಿ ವೇದ ಅಂದ್ರೆ ಏನು ಎಲ್ಲರಿಗೂ ಗೊತ್ತು. ಚಿಕ್ಕ ಮಕ್ಕಳಿಗೂ ನಾವು ಬಾಯ್ಪಾಠ ಮಾಡಿಸ್ತೇವೆ, ಏನು 4 ವೇದಗಳಿದೆ ಅಂತ. ಮುಖ್ಯ ವೇದಗಳು ಅಂದ್ರೆ ಏನು? ವೇದ ಎನ್ನುವ ಪದ ಸಂಸ್ಕೃತ ವಿದ್ ಧಾತುವಿಂದ ಬಂದಿದೆ. ವಿದ್ ಅಂದ್ರೆ ತಿಳುವಳಿಕೆ, ತಿಳಿಯೋದು, ಅರಿಯೋದು ಅಥವಾ ಜ್ಞಾನವನ್ನು ಪಡೆಯೋದು ಅಂತ ಅರ್ಥ. ಇದೇ ಧಾತುವಿನಿಂದ ನಾವು ಅನೇಕ ಪದಗಳನ್ನ ದಿನನಿತ್ಯದಲ್ಲಿ ಬಳಸ್ತೇವೆ. ಏನು? ವಿದ್ಯಾ, ವಿದ್ವಾನ್, ಮತ್ತೆ ವಿದುಷಿ, ಈ ತರದೆಲ್ಲ ನಾವು ಬಳಸ್ತಾ ಇರ್ತೇವೆ. ಆಮೇಲೆ ಇದರಲ್ಲಿ ಇನ್ನೊಂದೇನು ಅಂತಂದ್ರೆ ವೇದ ಅಂತಂದ್ರೆ ಕೇವಲ ಒಂದು ಧಾರ್ಮಿಕ ಗ್ರಂಥ ಅಲ್ಲ, ಅದು ಜ್ಞಾನ ಎಂಬ ಅರ್ಥನ ಹೊಂದಿದೆ. ವೇದಗಳ ಒಂದು ವಿಷಯನ ಏನು ಅಂತಂದ್ರೆ ಒಂದೇ ವಿಷಯಗಳನ್ನ ಅದು ಹೇಳೋದಿಲ್ಲ. ಇದು ಸೃಷ್ಟಿ, ಪ್ರಕೃತಿ, ಮಾನವನ ಜೀವನ, ಧರ್ಮ, ಯಜ್ಞ, ಆತ್ಮ, ಪರಮಸತ್ಯ, ಪರಮಾತ್ಮ ಇವೆಲ್ಲದರ ಬಗ್ಗೆ ಒಂದು ಜ್ಞಾನವನ್ನ ನಮಗೆ ಕೊಡುತ್ತದೆ. ಇದನ್ನ ಪೌರುಷೇಯ ಅಂತ ಕೂಡ ಕರೀತಾರೆ. ಏನು ಪೌರುಷೇಯ ಅಂತಂದ್ರೆ ಇದು ಮಾನವನಿಂದ ರಚಿಸಲ್ಪಟ್ಟದ್ದಲ್ಲ ಅಂತ. ನನ್ನ ಅಜ್ಜ ಹೇಳ್ತಾ ಇದ್ರು, ಇದು ಒಂದು ದೇವವಾಣಿ ಅಂತ ಕೂಡ ಹೇಳ್ತಾ ಇದ್ರು. ಇಲ್ಲಿ ನಮ್ಮ ಸಂಪ್ರದಾಯದ ಪ್ರಕಾರ ಋಷಿಗಳು ಈ ಮಂತ್ರಗಳನ್ನ ದರ್ಶನ ಮಾಡಿದ್ರು, ಅದರಿಂದ ಅವರಿಗೆ ಮಂತ್ರದ್ರಷ್ಟಾರರು ಅಂತ ಕರೀತಾರೆ ಅಂತ ಹೇಳ್ತಿದ್ರು. ಇದು ಹೇಗೆ ಮುಂದೆ ಬಂತು, ಹೇಗೆ ಅಂತಂದ್ರೆ ಗುರು ಶಿಷ್ಯ ಪರಂಪರೆ ಮೂಲಕ ಈ ಜ್ಞಾನ ಪೀಳಿಗೆಯಿಂದ ಪೀಳಿಗೆ ಬಂತು. ನಂತರ ಎಲ್ರಿಗೂ ಗೊತ್ತಿದೆ, ಮಹರ್ಷಿ ವ್ಯಾಸರು ಇದನ್ನ 4 ಭಾಗಗಳಾಗಿ ವಿಂಗಡಿಸಿದ್ರು ಅಂತ. ಅದಕ್ಕೆ ಅವರಿಗೆ ವೇದವ್ಯಾಸರು ಅಂತ ಹೆಸರು ಬಂದಿದೆ ಅಂತ. ನಾವು ಈಗ ನೋಡೋಣ. ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕಾಣ್ತಾ ಇದಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಈ ತರ. ಇದರಲ್ಲಿ ಏನು ಅಂತಂದ್ರೆ ಸಿಂಪಲ್ ಆಗಿ ನಾನು ಒಂದೊಂದು ವಾಕ್ಯದಲ್ಲಿ ಹೇಳ್ತೇನೆ. ಋಗ್ವೇದ ಮೊದಲನೇದಾಗಿ. ಋಗ್ವೇದ ಅಂದ್ರೆ ಏನು? ಋಕ್ ಎಂದ್ರೆ ಸ್ತುತಿ ಅಂತ ಅರ್ಥ. ಇದರಲ್ಲಿ ಅಗ್ನಿ, ಇಂದ್ರ, ವರುಣ, ಬೇರೆ ಬೇರೆ ದೇವತೆಗಳ ಸ್ತುತಿ ರೂಪದ ಮಂತ್ರಗಳಿವೆ. ಹಾಗೆ ಇಲ್ಲಿ ಪ್ರಕೃತಿಯ ದೈವಿಕ ಶಕ್ತಿಗಳ ಪರಿಚಯ ಕೂಡ ಮಾಡಿಕೊಡ್ತದೆ ಈ ವೇದದಲ್ಲಿ. ಯಜುರ್ವೇದ ಮುಂದೆ. ಯಜುರ್ವೇದ ಏನು? ಯಜುಸ್ ಅಂತಂದ್ರೆ ಯಜ್ಞ ಅಥವಾ ಯಾಗ, ಯಜ್ಞವನ್ನು ಹೇಗೆ ನಡೆಸಬೇಕು, ಯಾವ ಸಂದರ್ಭದಲ್ಲಿ ಯಾವ ಮಂತ್ರಗಳನ್ನು ಬಳಸಬೇಕು ಎಂದು ಇದು ಮಾರ್ಗದರ್ಶನ ಕೊಡೋದು. ಇನ್ನು ಮುಂದೆ ಸಾಮವೇದ. ಸಾಮವೇದ ಅಂದ್ರೆ ಏನು? ಸಾಮ ಅಂತಂದ್ರೆ ಗಾಯನ ಅಂತ ಅರ್ಥ. ಋಗ್ವೇದದಲ್ಲಿ ಅನೇಕ ಮಂತ್ರಗಳಿವೆ ಸಂಗೀತ ರೂಪದಲ್ಲಿ. ಇಲ್ಲಿ ಅವು ಸಂಗೀತ ರೂಪದಲ್ಲಿ ಬರೋದ್ರಿಂದ ಇದನ್ನ ಸಾಮವೇದ ಅಂತ ಹೇಳಿದ್ರು. ಆದ್ರಿಂದ ಸಾಮವೇದವನ್ನ ಭಾರತೀಯ ಸಂಗೀತದ ಮೂಲ ಅಂತಾನೂ ಪರಿಗಣಿಸ್ತಾರೆ ಅಂತ ಹೇಳ್ತಿದ್ರು ನನ್ನ ತಂದೆ. ಇನ್ನು 4ನೇದು ಅಥರ್ವವೇದ. ಇದು ಅಥರ್ವವೇದ ಏನು? ಇದು ನಮ್ಮ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನ
ಇದರಲ್ಲಿ ಹೇಳ್ತಾರೆ. ಏನು ಆರೋಗ್ಯ, ಔಷಧ, ಕುಟುಂಬ, ಸಮಾಜ, ಸಮೃದ್ಧಿ, ರಕ್ಷಣೆ ಇಂಥದೆಲ್ಲ. ಈಗ ಈ ಪ್ರತಿಯೊಂದು ವೇದಕ್ಕೆ 4 ಮುಖ್ಯ ಭಾಗಗಳಿವೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಇದರಲ್ಲಿ ಸಂಹಿತ, ಬ್ರಾಹ್ಮಣ, ಅರಣ್ಯಕ ಮತ್ತೆ ಉಪನಿಷತ್ ಅಂತ. ಸಂಹಿತೆ ಅಂತಂದ್ರೆ ಮಂತ್ರಗಳ ಸಂಗ್ರಹ, ಬ್ರಾಹ್ಮಣ ಅಂತಂದ್ರೆ ಯಜ್ಞ ಮತ್ತೆ ಆಚರಣೆಗಳಲ್ಲಿ ಮಂತ್ರಗಳನ್ನು ಹೇಗೆ ಬಳಸಬೇಕು ಅನ್ನೋ ವಿವರಣೆ, ಅರಣ್ಯಕ ಅಂತಂದ್ರೆ ಧ್ಯಾನ, ಉಪಾಸನೆ, ನಾವೇನ್ ಹೇಳ್ತೇವಲ್ಲ ಮೆಡಿಟೇಷನ್, ಆಂತರಿಕ ಸಾಧನೆ, ಇವೆಲ್ಲ ಇದರ ಉಪದೇಶಗಳು. ಇನ್ನು ಉಪನಿಷತ್ತುಗಳೇನು? ಉಪನಿಷತ್ತುಗಳು ವೇದದ ತತ್ವಸಾರ. ಇದರಲ್ಲಿ ಬ್ರಹ್ಮ, ಆತ್ಮ, ಮೋಕ್ಷ, ಪರಮಾರ್ಥಗಳನ್ನ ವಿವರಿಸೋ ಭಾಗ. ಇದೆಲ್ಲದ್ರ ಜೊತೆಗೆ ಉಪವೇದಗಳು ಕೂಡ ಇದ್ದಾವೆ. ಆ ಉಪವೇದಗಳನ್ನ ನಾನಿಲ್ಲಿ ಹೇಳ್ತಾ ಇಲ್ಲ ಇವತ್ತು. ನಿಮ್ಗೆಲ್ಲ ಕಾಣ್ತಾ ಇರ್ಬೋದು, ಇವರು ಜ್ಯೋತಿಷ್ಯ ಶಾಸ್ತ್ರ ಬಿಟ್ಟು ಎಲ್ಲೆಲ್ಲೋ ಹೋದ್ರಲ್ಲ ಅಂತ ಹೇಳಿ ಯೋಚನೆ ಮಾಡಬೇಡಿ. ನಾವು ಜ್ಯೋತಿಷ್ಯ ಎಲ್ಲಿ ಬರುತ್ತೆ ನಮ್ಮ ಶಾಸ್ತ್ರಗಳಲ್ಲಿ ಅಂತ ತಿಳ್ಕೊಳ್ಬೇಕು ಅಂದ್ರೆ ಇದೆಷ್ಟಾರು ಸಂಕ್ಷಿಪ್ತ ರೂಪದಲ್ಲಿ ನಾವು ತಿಳ್ಕೊಳ್ಳೇಬೇಕು. ಇನ್ನು ಈ 4 ವೇದಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಶಾಸ್ತ್ರಕಾರರು ಏನ್ ಮಾಡಿದ್ರು? ವೇದಾಂಗಗಳು ಅಂತ ಸೃಷ್ಟಿ ಮಾಡಿದ್ರು. ಅವೇ ಈ ವೇದಾಂಗಗಳು. ಯಾವ್ಯಾವುದು? ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು ಮತ್ತೆ ಜ್ಯೋತಿಷ. ನೋಡಿ, ಜ್ಯೋತಿಷ ವೇದಗಳಿಂದ ಶುರುವಾಗಿ ಕೊನೆಯಲ್ಲಿ ಬಂತು. ಇಲ್ಲಿ ನಾವು ಗಮನಿಸ್ಬೇಕು. ಏನು? ಜ್ಯೋತಿಷ ಹೊರಗಿನ ಶಾಸ್ತ್ರ ಅಲ್ಲ, ಇದು ವೇದಗಳ ಒಳಗೆ ಇರುವ ವೇದದ ಒಂದು ಅಂಗ ಇದು. ಹಾಗಾಗಿ ಇದನ್ನ ನಾವು ಯಾವುದೋ ಎಲ್ಲಿಂದನೋ ತೆಗೆದು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಡಿ. ಇದಕ್ಕೆ ಸರಿಯಾದ ಕ್ರಮಗಳಿವೆ, ಅದನ್ನ ನಾವು ಪಾಲಿಸಲೇಬೇಕು. ಇಲ್ಲಿ ಈ ವೇದಾಂಗಗಳೇನಿದಾವಲ್ಲ, 6 ವೇದಾಂಗಗಳು, ಇದರಲ್ಲಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ಮಹತ್ವ ಇದೆ. ಈ ಶಿಕ್ಷಾ ಅನ್ನೋದು ಶುದ್ಧ ಉಚ್ಚಾರಣೆ ಬಗ್ಗೆ ಹೇಳ್ಕೊಡುತ್ತೆ ನಮಗೆ. ಆಮೇಲೆ ಕಲ್ಪ ಅಂತ ಹೇಳೋದು ಯಜ್ಞ, ಸಂಸ್ಕಾರ, ಇದರ ವಿಧಿವಿಧಾನಗಳು. ವ್ಯಾಕರಣ ನಮ್ಗೆ ಭಾಷೆಯ ನಿಯಮಗಳನ್ನ ಹೇಳ್ಕೊಡತ್ತೆ. ಆಮೇಲೆ ನಿರುಕ್ತ ಅಂದ್ರೆ ಏನು? ಪದಗಳ ಮೂಲ ಅರ್ಥ, ಎಟಿಮಾಲಜಿ. ಛಂದಸ್ಸು ಅಂದ್ರೆ ಏನು? ಛಂದಸ್ಸು ಅಂತಂದ್ರೆ ವೇದ ಮಂತ್ರಗಳನ್ನ ಸರಿಯಾದ ಲಯ ಮತ್ತು ಕ್ರಮದಲ್ಲಿ ಪಠಿಸಲು ಏನೇನು ನಿಯಮಗಳು ಬೇಕೋ ಅದೇ ಛಂದಸ್ಸು. ಕೊನೆಗೆ ಜ್ಯೋತಿಷ ಯಾಕೆ ಬೇಕು? ಜ್ಯೋತಿಷ ಯಾಕೆ ಬೇಕು ಅಂತಂದ್ರೆ ಈ ಎಲ್ಲ ಕಾರ್ಯಗಳನ್ನ ಮಾಡ್ಲಿಕ್ಕೆ, ಯಜ್ಞ ಯಾಗಾದಿಗಳನ್ನ ಮಾಡ್ಲಿಕ್ಕೆ ಪ್ರತಿಯೊಂದಕ್ಕೂ ಒಂದು ಸಮಯ ನಿರ್ಣಯ ಮಾಡ್ಬೇಕಾಗಿತ್ತು. ಹಾಗಾಗಿ ಜ್ಯೋತಿಷ್ಯವನ್ನ ಕಾಲ ನಿರ್ಣಯ ಮತ್ತೆ ಖಗೋಳ ಜ್ಞಾನಗಳ ವಿಭಾಗ ಮಾಡಿ ಅದರ ಸಂಪೂರ್ಣ ಉಪಯೋಗವನ್ನ ವೇದದಲ್ಲಿ ಪಡೀಲಿಕ್ಕೆ ಮಾಡಿದ್ರು ಅದನ್ನ. ಇನ್ನು ನಮ್ಮಲ್ಲಿ ನನ್ನ ತಾಯಿಯ ತಂದೆ, ಅಂದ್ರೆ ನನ್ನ ಅಜ್ಜನ ಮನೆ ಅಜ್ಜ, ಅವರು ನನ್ನ ಹತ್ರ ಮಾತಾಡುವಾಗ ಯಾವಾಗೂ ಹೇಳ್ತಿದ್ರು, ಏನು ವೇದ ಕೇವಲ ಪುಸ್ತಕ ಅಲ್ಲ, ಅದು ದೈವಿಕ ಜ್ಞಾನದ ಸ್ವರೂಪ ಅಂತ ಹೇಳ್ತಿದ್ರು. ಅವರು ವೇದ ಓದ್ಕೊಂಡವರಾಗಿದ್ರು. ಅವ್ರು ಏನ್ ಹೇಳ್ತಿದ್ರು ಅಂತಂದ್ರೆ, ಅವರು ಎಲ್ಲಿ ಓದಿದ್ದಾರೋ ಅಲ್ಲಿ ಅವರ ಗುರುಗಳು ಹೇಳ್ತಿದ್ರಂತೆ, ಋಷಿಗಳು ವೇದಗಳನ್ನ ಒಂದು ವೇದ ಪುರುಷನ ರೂಪದಲ್ಲಿ ನೋಡಿ ಆ ಪುರುಷನಿಗೆ ಈ ವೇದಾಂಗಗಳು ಹೇಗೆ ಅನ್ನೋದನ್ನ ಅವರು ನನಗೆ ಒಂದು ಶ್ಲೋಕದ ಮುಖಾಂತರ ಹೇಳಿದ್ರು. ಏನಪ್ಪ ಅದು? ಏನು ಅಂತಂದ್ರೆ, ಛಂದಃ ಪಾದೌತು ವೇದಸ್ಯ ಹಸ್ತೌ ಕಲ್ಪೋಥ ಪಠ್ಯತೆ ಜ್ಯೋತಿಷಾಮಯನಂ ಚಕ್ಷುಃ ನಿರುಕ್ತಂ ಶ್ರೋತ್ರ ಮುಚ್ಯತೆ ಶಿಕ್ಷಾ ಘ್ರಾಣಂ ತು ವೇದಸ್ಯ ಮುಖಂ ವ್ಯಾಕರಣಂ ಸ್ಮೃತಂ ಅಂತ ಹೇಳಿ. ಅಂದ್ರೆ ನೋಡಿ, ಈ 6 ವೇದಾಂಗಗಳಲ್ಲಿ ಛಂದಸ್ಸು ವೇದ ಪುರುಷನ ಪಾದಗಳು. ಯಾಕೆ ಹೇಳಿ? ಮಂತ್ರಗಳನ್ನ ಸರಿಯಾದ ಲಯ ಮತ್ತು ಕ್ರಮದಲ್ಲಿ ಪಠಿಸಬೇಕಾದ ನಿಯಮಗಳು. ಕಲ್ಪವನ್ನ ಕೈಗಳು ಅಂತ ಹೇಳಿದ್ರು, ಜ್ಯೋತಿಷವನ್ನ ಕಣ್ಣುಗಳು ಅಂತ ಹೇಳಿದ್ರು, ನಿರುಕ್ತ ಎಟಿಮಾಲಜಿ ಅರ್ಥಗಳನ್ನ ಕಿವಿಗಳು ಅಂತ ಹೇಳಿದ್ರು, ಶಿಕ್ಷಾ ಮೂಗು ಅಂತ ಹೇಳಿದ್ರು, ವ್ಯಾಕರಣ ಮುಖ ಅಂತ ಹೇಳಿದ್ರು, ಬಾಯಿ. ಸೊ ಇಲ್ಲಿ ನಾವು ನೋಡ್ಬೇಕಾದ್ದೇನೆ, ಯಾಕೆ ವೇದದ ಕಣ್ಣು ಅಂತ ಹೇಳಿದ್ರು, ವೇದ ಪುರುಷನ ಕಣ್ಣು ಅಂತ ಯಾಕೆ ಹೇಳಿದ್ರು? ಯಾಕೆ ಅಂತಂದ್ರೆ, ಯಾವುದೇ ಯಜ್ಞ ಆಗಲಿ, ಸಂಸ್ಕಾರ ಆಗ್ಲಿ, ವ್ರತವಾಗ್ಲಿ, ಪೂಜೆ ಆಗ್ಲಿ, ಅದನ್ನ ಸರಿಯಾದ ಕಾಲದಲ್ಲಿ ಮಾಡಬೇಕು. ಆ ಕಾಲವನ್ನ ನಿರ್ಣಯ ಮಾಡೋದು ಜ್ಯೋತಿಷ್ಯ ಶಾಸ್ತ್ರ. ಹಾಗಾದ್ರೆ ಇನ್ನು ಮುಂದೆ ನಾವು ನೋಡೋಣ, ಈಗ ದಿನನಿತ್ಯದಲ್ಲಿ ನಾವು ಯಾವ ರೀತಿ ಉಪಯೋಗಿಸ್ತೇವೆ ಅಂತ ಹೇಳೋದಕ್ಕೆ. ಜ್ಯೋತಿಷ ಕಾಲ ಹೇಗೆ ನಿರ್ಣಯ ಮಾಡುತ್ತೆ? ಹಾಗಿದ್ರೆ ಅಲ್ಲಿಂದ ಬಂತು ನಮಗೆ ಪಂಚಾಂಗ. ಪಂಚಾಂಗದಲ್ಲಿ
ವಾರ, ತಿಥಿ, ಯೋಗ, ಕರ್ಣ ಮತ್ತೆ ಚಾಂದ್ರಮಾನ, ಸೌರಮಾನ ಮಾಸಗಳನ್ನ ನೋಡ್ಲಿಕ್ಕೆ ಶುರು ಮಾಡಿದ್ರು. ಅದರ ಪ್ರಾರಂಭ ಆಗಿದ್ದಲ್ಲಿ. ಈಗ ನಾವು ವಿಚಾರ ಮಾಡ್ಬೇಕಾಗಿದ್ದೇನು ಅಂತಂದ್ರೆ, ನಮ್ಮ ಪೂರ್ವಜರು ಗಡಿಯಾರ, ಈಗ ನಾವು ಉಪಯೋಗಿಸೋ ಗಡಿಯಾರ ಇರ್ಬೋದು, ಕ್ಯಾಲೆಂಡರ್, ನಾವೇನು ಗ್ರೆಗೋರಿಯನ್ ಕ್ಯಾಲೆಂಡರ್ ಉಪಯೋಗಿಸ್ತೇವೆ ಅದು, ಮತ್ತೆ ನಮ್ಮ ಕಂಪ್ಯೂಟರ್ ಇರ್ಬೋದು, ಮೊಬೈಲ್ ಇರ್ಬೋದು, ಇದ್ಯಾವುದು ಇಲ್ಲದೆ ಇರುವ ಸಾವಿರಾರು ವರ್ಷಗಳ ಹಿಂದೆ ಸೂರ್ಯನ ಚಲನೆ, ಚಂದ್ರನ ಚಲನೆ ಮತ್ತೆ ನಕ್ಷತ್ರಗಳ ಸ್ಥಾನವನ್ನ ಗಮನಿಸಿ ಕಾಲವನ್ನ ಅಳಿಯಲಿಕ್ಕೆ ಒಂದು ಅದ್ಭುತ ವ್ಯವಸ್ಥೆ ನಿರ್ಮಾಣ ಮಾಡಿದ್ರು. ಆ ವ್ಯವಸ್ಥೆಗೆ ನಾವು ಪಂಚಾಂಗ ಅಂತ ಹೇಳುದು. ಈ ಗ್ರೆಗೋರಿಯನ್ ಕ್ಯಾಲೆಂಡರ್ಗೆ ಏನು ಹಿನ್ನೆಲೆ ಇದೆ ಗೊತ್ತಿಲ್ಲ, ಆದ್ರೆ ನಾವು ಒಂದು ದಿನವಿಡೀ ಪಂಚಾಂಗದ ಬಗ್ಗೆ ಮಾತಾಡಬಹುದು, ಅಷ್ಟು ಹಿನ್ನೆಲೆ ಪಂಚಾಂಗಕ್ಕಿದೆ. ಪಂಚ ಅಂತಂದ್ರೆ 5, ನಾನು ಇದನ್ನ ಸಂಕ್ಷಿಪ್ತವಾಗಿ ಹೇಳ್ತೇನೆ ಇಲ್ಲಿ. ಪಂಚ ಅಂತಂದ್ರೆ 5, ಅಂಗ ಅಂತಂದ್ರೆ ಭಾಗ. ಪಂಚಾಂಗದಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತೆ ಕರ್ಣ, ಈ ಕಾಲದ 5 ಅಂಗಗಳನ್ನ ಪರಿಗಣಿಸಿದ್ದಾರೆ. ಇದು ಪಂಚಾಂಗ ಭಾರತೀಯದ ಒಂದು ಪ್ರಾಚೀನ ಕಾಲಗಣನ ವ್ಯವಸ್ಥೆ ಅಂತ ಹೇಳ್ಬೋದು. ಇವತ್ತಿಗೂ ನಾವು ಇದೇ ಪಂಚಾಂಗದ ಆಧಾರದ ಮೇಲೆ ನಮ್ಮ ಪ್ರತಿಯೊಂದು ಸಂಸ್ಕಾರಗಳನ್ನು ಮಾಡ್ತೇವೆ. ಒಂದು ಗೃಹ ಪ್ರವೇಶ ಇರಬಹುದು, ಉಪನಯನ ಇರಬಹುದು, ಗಾಡಿ ತಗೊಳ್ಳೋದು ಇರ್ಬೋದು, ಅಥವಾ ಹೊಸ ಮನೆ, ಬಾಡಿಗೆ ಮನೆಗೆ ಹೋಗೋದಿದ್ರು ಕೂಡ ನಾವು ಇದರ ಆಧಾರದ ಮೇಲೆ ನಾವು ನೋಡ್ತೇವೆ. ನೋಡಿ, ಎಷ್ಟೋ 1000 ವರ್ಷದಿಂದ ಈಗಲೂ ಕೂಡ ನಮ್ಮ ಜೀವನದಲ್ಲಿ ಇದಿದೆ. ಈಗ ನಾನು ನಿಮಗೆ ಸರಳವಾದ ಕೆಲವೊಂದು ಪ್ರಶ್ನೆಗಳನ್ನ ಇಡ್ತೇನೆ. ಏನು ಅಂತಂದ್ರೆ, ನಾವೆಲ್ಲ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಈ ತರ ವಾರಗಳಿವೆ. ಈ ವಾರಗಳು ಹೇಗ್ ಬಂದ್ವು? ಎಷ್ಟು ಜನ ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಿ? ಹಾಗೆ ನಮ್ಮ ಪಂಚಾಂಗದಲ್ಲಿ ಚಾಂದ್ರಮಾನ ಮಾಸಗಳಿವೆ. ಈಗ ಮುಂದೆ 13ಕ್ಕೆ ಶ್ರಾವಣ ಮಾಸ ಬರ್ತಾ ಇದೆ. ಎಲ್ಲರ ಮನೆಯಲ್ಲೂ ಸಂಭ್ರಮ. ಹೌದು, ಶ್ರಾವಣ ಮಾಸ ಬಂತು, ಹಬ್ಬ ಬಂತು. ಹಾಗಾದ್ರೆ ಏನು ಇದೆಲ್ಲ? ಹೇಗೆ ಈ ಮಾಸಗಳನ್ನ ನಿರ್ಧಾರ ಮಾಡಿದ್ರು? ನೀವ್ ಇದನ್ನೆಲ್ಲ ಒಂದು ಬಾರಿ ಯೋಚನೆ ಮಾಡ್ತಾ ಇರಿ. ಅಷ್ಟರಲ್ಲಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ನಾವು ದಿನನಿತ್ಯಕ್ಕೆ ಈಗ ಏನು ಕೇಳ್ತಾ ಇದ್ದೇವೋ ಅದರಲ್ಲಿ ಗ್ರಹ, ನಕ್ಷತ್ರ, ಮುಹೂರ್ತ ಅಂತ ಏನು ಅಂತ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ. ಈಗ ಗ್ರಹ ಅಂತಂದ್ರೆ ಕೇವಲ ಇದು ಆಕಾಶದಲ್ಲಿರೋ ಒಂದು ಗೋಳ ಅಲ್ಲ, ಅಥವಾ ಒಂದು ಬಂಡೆ ಅಲ್ಲ. ಸಂಸ್ಕೃತದಲ್ಲಿ ಇದಕ್ಕೆ ಗ್ರಹಣಾತೀತಿ ಗ್ರಹ ಅಂತ ಹೇಳ್ತಾರೆ. ಅಂದ್ರೆ ಏನು? ಹಿಡಿಯೋದು, ಗ್ರಹಿಸೋದು, ತನ್ನ ಪ್ರಭಾವಕ್ಕೆ ಒಳಪಡಿಸೋದು ಅಂತ ಅರ್ಥ. ಇಲ್ಲಿ ಒಂದು ಪ್ರಶ್ನೆ ನನ್ನ ತಂದೆಗೆ ನಾನು ಕೇಳಿದ್ದೆ. ಏನು ಆಗೆಲ್ಲ ನೆಪ್ಚೂನ್ ಈ ತರ ಎಲ್ಲ ಹೊಸ ಹೊಸ ಗ್ರಹಗಳೇನು ಈಗಿನವ್ರು ತೆಗ್ದಿದ್ದಾರಲ್ಲ, ಇದೆಲ್ಲ ಆಗಲೂ ಇತ್ತ ಅಥವಾ ಹೊಸದಾಗಿ ಉದ್ಭವ ಆಗಿದ್ವ ಅಂತ ಹೇಳಿ ನಮ್ ತಂದೆ ಅದಕ್ಕೆ ಚಂದ ಮಾಡಿ ಹೇಳಿದ್ರು. ಏನಂದ್ರೆ, ಆಕಾಶದಲ್ಲಿ ಏನೇನ್ ಆಕಾಶಕಾಯಗಳಿದ್ದವು ಎಲ್ಲವೂ ಇದ್ವು. ಆದ್ರೆ ಋಷಿಗಳು ಆಕಾಶದಲ್ಲಿರೋ ಪ್ರತಿಯೊಂದು ವಸ್ತುವನ್ನು ಗ್ರಹ ಅಂತ ಕರೀಲಿಲ್ಲ. ಅವರು ಚಲನೆ ಹೊಂದಿರುವ, ಕಾಲಗಣನೆಗೆ ಸಹಾಯಕ ಆಗೋ ಮತ್ತೆ ಪ್ರಕೃತಿ ಚಕ್ರಗಳೊಂದಿಗೆ ಸಂಬಂಧ ಹೊಂದಿರುವ ಆಕಾಶೀಯ ಅಂಶಗಳನ್ನ ಗುರುತಿಸ್ಕೊಂಡು ಯಾವುದು ನಮ್ಮ ಇದಕ್ಕೆ ಸರಿ ಹೊಂದುತ್ತೋ ಅದನ್ನ ಗ್ರಹ ಅಂತ ಹೇಳಿದ್ರು. ಎಲ್ಲವೂ ಗ್ರಹಗಳಲ್ಲ. ಹಾಗಾಗಿ ಇದರಲ್ಲಿ ಏನು ಅಂತಂದ್ರೆ, ಗ್ರಹ ಅಂದ್ರೆ ಅದು ಜೀವನದ ಒಂದು ನಿರ್ದಿಷ್ಟ ತತ್ವ, ಮತ್ತೆ ಆ ತತ್ವ ವ್ಯಕ್ತವಾಗೋ ಕಾಲವನ್ನ ಸೂಚಿಸೋ ಸಂಕೇತ. ಅದೆಲ್ಲೋ ದೂರದಿಂದ ನಮ್ಮನ್ನ ಕಂಟ್ರೋಲ್ ಮಾಡೋದಿಲ್ಲ. ಅದರ ತತ್ವಗಳು ನಮ್ಮ ಜೀವನದಲ್ಲಿ ಹೇಗೆ ಅನುಭವಕ್ಕೆ ಬರುತ್ತವೆ ಅಂತ ನಮಗೆ ಋಷಿಗಳು ತೋರಿಸ್ಕೊಟ್ರು. ಹಾಗಾಗಿ ವೇದ ಪರಂಪರೆಯಲ್ಲಿ ಏನ್ ಮಾಡಿದ್ರು, ಗ್ರಹಗಳಿಗೆ ದೇವತಾ ಸಂಬಂಧವನ್ನ ನೀಡಿದ್ರು. ಅದರ ಅರ್ಥ ಏನು? ಗ್ರಹವೇ ದೇವರು ಅಂತಲ್ಲ, ಆ ಗ್ರಹದ ಮೂಲಕ ವ್ಯಕ್ತವಾಗೋ ಶಕ್ತಿ ಮತ್ತೆ ತತ್ವವನ್ನ ಋಷಿಗಳು ದೇವತಾ ರೂಪದಲ್ಲಿ ನಮಗೆ ತಿಳಿಸ್ಕೊಟ್ರು. ಆದ್ರಿಂದ ನಮಗೆ ಗ್ರಹ ಹೊರಗಿಂದ ಕಾಣೋ ಬಾಹ್ಯರೂಪ, ಆದ್ರೆ ಅದ್ರ ಹಿಂದೆ ಇರುವ ಸೂಕ್ಷ್ಮ ನಿಯಮ, ಶಕ್ತಿ ಮತ್ತೆ ಅದರ ತತ್ವವನ್ನ ನಮ್ಮ ವೇದ ಜ್ಯೋತಿಷ ಪರಂಪರೆ ದೇವತಾ ತತ್ವ ಅಂತ ಹೇಳ್ತು. ಈಗ ಸೂರ್ಯ ಕೇವಲ ಆಕಾಶದಲ್ಲಿರೋ ಒಂದು ಗ್ರಹ ಅಲ್ಲ. ಜ್ಯೋತಿಷದಲ್ಲಿ ಆತನಿಗೆ ಬೆಳಕು, ಜೀವಶಕ್ತಿ ಅಥವಾ ಆತ್ಮಶಕ್ತಿ, ಆತ್ಮತತ್ವದ ಸಂಕೇತ ಕೊಡ್ತಾರೆ. ಚಂದ್ರ ಕೇವಲ ಉಪಗ್ರಹ ಅಲ್ಲ, ಮನಸ್ಸು ಮತ್ತೆ ಅನುಭವದ ತತ್ವದ ಸಂಕೇತ ಅಂತ ಹೇಳ್ತಾರೆ. ಇಲ್ಲಿ ನಾನು
9 ಗ್ರಹಗಳ ಹೆಸರು ಮತ್ತೆ ಅದರ ಅರ್ಥಗಳನ್ನು ಬರೆದಿದ್ದೇನೆ. ಇದು ಏನು? ಇದು ಕೇವಲ ಗ್ರಹಗಳ ಹೆಸರಲ್ಲ, ಅವುಗಳ ತತ್ವದ ಮೇಲೆ ಇದನ್ನ ಹೆಸರನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಎಟ್ಮಾಲಜಿ ಇದೆ. ಸೂರ್ಯ ಅಂದ್ರೆ ಏನು? ಸ್ವತಃ ಪ್ರಕಾಶಿಸುವವನು ಅಂತ ಅರ್ಥ. ಚಂದ್ರ ಅಂದ್ರೆ ಏನು? ಸಂತೋಷ, ಶೀತಲತೆ ನೀಡುವವನು ಅಂತ ಅರ್ಥ. ಕವಿಗಳು ಇದನ್ನೆಲ್ಲ ಉಪಯೋಗಿಸ್ತಾರೆ ಅವರ ಕವಿತೆಯಲ್ಲಿ. ಮಂಗಳ ಇದ್ರೆ ಮಂಗಳಕರ. ಬುಧ ಏನು? ಬುಧ ಬುದ್ಧಿಯ ಸಂಕೇತ. ಮತ್ತೆ ಬೃಹಸ್ಪತಿ ಗುರು, ಮಹಾಜ್ಞಾನಿ, ದೇವಗುರು ಅಂತ ಹೇಳ್ತಾರೆ. ಶುಕ್ರ ಪ್ರಕಾಶಮಾನ. ಶನಿ, ಶನೈಹಿ ಅಂತಂದ್ರೆ ನಿಧಾನವಾಗಿ ಚಲಿಸುವವನು ಅಂತ ಅರ್ಥ. ರಾಹು ಗ್ರಸಿಸುವ ಶಕ್ತಿ, ಮತ್ತೆ ಕೇತು ಧ್ವಜ ಸಂಕೇತ. ಇಲ್ಲಿ ಎಷ್ಟೋ ಜನರಿಗೆ ಜ್ಯೋತಿಷ್ಯ ಬಲ್ಲವರು ಇದ್ದೀರಿ. ಇಲ್ಲಿ ರಾಹು ಮತ್ತು ಕೇತುಗಳನ್ನ ಛಾಯಾಗ್ರಹಗಳು ಅಂತ ಹೇಳ್ತಾರೆ. ಭೂಮಿ ಸುತ್ತ ಚಂದ್ರ ಸುತ್ತಾನೆ ಒಂದು ಕಕ್ಷೆಯಲ್ಲಿ, ಅದು ನಮ್ಗೆಲ್ಲರಿಗೂ ಗೊತ್ತಿದೆ. ಭೂಮಿ ಸೂರ್ಯನ ಸುತ್ತ ಒಂದು ಕಕ್ಷೆಯಲ್ಲಿ ಸುತ್ತಾ ಇರ್ತದೆ. ಈ 2 ಕಕ್ಷೆಗಳು ಪರಸ್ಪರ ಎಲ್ಲಿ ಛೇದ ಮಾಡ್ತಾವೋ, ಸೇರ್ತಾವೋ, ಅಲ್ಲಿ 2 ಬಿಂದುಗಳಿವೆ. ಅದು ಉತ್ತರದ ಬಿಂದುವನ್ನ ರಾಹು ಅಂತ ಹೇಳ್ತಾರೆ, ದಕ್ಷಿಣದ ಬಿಂದುವನ್ನ ಕೇತು ಅಂತ ಹೇಳ್ತಾರೆ. ಇದು ಸೂರ್ಯಗ್ರಹಣ ಮತ್ತೆ ಚಂದ್ರಗ್ರಹಣದ ಸಮಯದಲ್ಲಿ ಇದರ ಸಮೀಪವೇ ಆಗೋದ್ರಿಂದ ಇವು ಗ್ರಹಣಗಳಿಗೆ ಅತಿ ಮುಖ್ಯ. ಹಾಗೆ ಇದನ್ನ ಋಷಿಗಳು ಇದಕ್ಕೆ ವಿಶೇಷ ಮಹತ್ವವನ್ನು ನೀಡಿ ಗ್ರಹಗಳ ಪಟ್ಟಿಯಲ್ಲಿ ಅದನ್ನ ಸೇರಿಸಿದ್ರು. ಈಗ ಹೀಗೆ ನೋಡಿದ್ರೆ ನಮಗೆ ಗ್ರಹ ನಮಗೆ ಕಾಣುವ ಭಾಗ, ಎಲ್ರಿಗೂ ನಮಗ್ ಕಾಣಿಸುತ್ತೆ. ಅದಕ್ಕೆ ಬೇಕಷ್ಟು ಆಪ್ಗಳು ಬಂದಿದಾವೆ. ಗ್ರಹಗಳನ್ನ ನೋಡ್ತೇವೆ, ಆದ್ರೆ ಅದ್ರ ಹಿಂದೆ ಇರೋ ಸೂಕ್ಷ್ಮ ನಿಯಮವನ್ನ ವೇದ ಜ್ಯೋತಿಷ ಪರಂಪರೆ ದೇವತಾತ್ವ ಅಂತ ಹೇಳಿದೆ ಅಂತ ನಾನು ಹೇಳಿದೆ. ಈಗ ನಾವು ದಿನನಿತ್ಯದಲ್ಲಿ ಅದರದೊಂದು ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ, ಈಗ ನೀವೆಲ್ಲ ಮೊಬೈಲ್ ಫೋನ್ಗಳಲ್ಲೋ ಕಂಪ್ಯೂಟರ್ಗಳಲ್ಲೋ ಲಾಗಿನ್ ಆಗಿದ್ದೀರಿ ಅಲ್ವಾ? ನಮಗೆ ಸ್ಕ್ರೀನ್ ಕಾಣ್ತಾ ಇದೆ, ಆದ್ರೆ ಅದ್ರ ಒಳಗೆ ಯಾವ ಸಾಫ್ಟ್ವೇರ್ ಇದೆ, ಯಾವ ಕೋಡ್ ಇದೆ, ಯಾವುದು ಕಾರ್ಯ ಮಾಡ್ತಾ ಇದೆ, ನಮಗೆ ಏನೂ ಕಾಣಿಸೋದಿಲ್ಲ. ಆದ್ರೆ ನಮಗೆ ಅನುಭವಕ್ಕಿದೆ, ನಾವು ಮಾತಾಡ್ತಾ ಇದ್ದೇವೆ, ಒಬ್ರಿಗೊಬ್ರು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ ಅಲ್ವಾ? ಹಾಗೆ ಗ್ರಹ ಗೋಚರಿಸೋ ಭಾಗ ಈಗ ನಮ್ಮ ಸ್ಕ್ರೀನ್ ಇದ್ದ ಹಾಗೆ, ಅದರ ಮೂಲಕ ವ್ಯಕ್ತವಾಗೋ ಸೂಕ್ಷ್ಮ ನಿಯಮ, ಶಕ್ತಿ ಮತ್ತ ಚೈತನ್ಯವನ್ನ ಜ್ಯೋತಿಷ್ಯ ಪರಂಪರೆಯಲ್ಲಿ ನಾವು ದೇವತಾ ತತ್ವ ಅಂತ ಹೇಳಿದ್ವಿ. ಅದನ್ನ ಜೀವನಕ್ಕೆ ಹೇಗೆ ಅಳವಡಿಸ್ಬೇಕು ಅಂತ ಹೇಳಿ ಕೂಡ ನಮ್ಗೆ ಋಷಿಗಳು ಹೇಳ್ಕೊಟ್ರು. ಇನ್ನು ನಕ್ಷತ್ರ ಅಂತ ನೋಡೋಣ. ಎಲ್ರಿಗೂ ಗೊತ್ತು, ನಾನು ಮಹಾ ನಕ್ಷತ್ರದವಳು, ನಾನು ಈ ನಕ್ಷತ್ರದವನು ಅಂತ ಎಷ್ಟು ಜನ ಮಾತಾಡ್ತಿರ್ತೀರಿ. ಹೆಚ್ಚು ಕಡಿಮೆ 90% ಭಾಗ ಜನರಿಗೆ ಅವ್ರ ನಕ್ಷತ್ರ ರಾಶಿ ಏನು ಅಂತ ಗೊತ್ತು. ಹಾಗಾದ್ರೆ ನಕ್ಷತ್ರ ಅಂದ್ರೆ ಏನು? ಇದು ಕೇವಲ ಆಕಾಶದಲ್ಲಿರೋ ನಕ್ಷತ್ರಗಳ ಗುಂಪಲ್ಲ. ಸಂಸ್ಕೃತದಲ್ಲಿ ಹೇಳ್ತಾರೆ ನಕ್ಷರತೀತಿ ನಕ್ಷತ್ರಂ ಅಂತ. ಅಂದ್ರೆ ಏನು? ತನ್ನ ಸ್ಥಾನದಿಂದ ಸುಲಭವಾಗಿ ಬದಲಾಗದೆ ಸ್ಥಿರವಾಗಿ ಇರುವಂತ ಕಾಣುವಂತ ಜ್ಯೋತಿಗಳಿಗೆ ನಕ್ಷತ್ರ ಅಂತ ಹೇಳಿದ್ರು. ಈಗ ಋಷಿಗಳು ಏನ್ ಮಾಡಿದ್ರು? ನಮಗೆ ಒಂದು ವ್ಯವಸ್ಥೆ ಕೊಟ್ರು. ಏನ್ ವ್ಯವಸ್ಥೆ ಕೊಟ್ರಪ್ಪ ಅಂತಂದ್ರೆ, ಚಂದ್ರ ಪ್ರತಿದಿನ ತನ್ನ ಕಕ್ಷೆಯಲ್ಲಿ ಸುತ್ತುತ್ತಾ ಇರ್ತಾನಲ್ಲ ಭೂಮಿಯನ್ನ, ಆ ಕಕ್ಷೆ ಸುತ್ತೋ ಒಂದು ದಾರಿಯಲ್ಲಿ 27 ಭಾಗ ಮಾಡಿದ್ರು. ಯಾಕೆ 27 ಭಾಗ ಮಾಡಿದ್ರು? ಯಾಕೆ 27 ನಕ್ಷತ್ರಗಳಿದ್ದಾವೆ ಅಂತ ಹೇಳೋದಕ್ಕೆ ಇದು ಉತ್ತರ. ಚಂದ್ರ ಭೂಮಿಯನ್ನ ಒಂದು ಸುತ್ತಲಿಕ್ಕೆ 27.3 ದಿನಗಳು ಬೇಕು. ಹಾಗಾಗಿ ಏನ್ ಮಾಡಿದ್ರು? ಅದೆಲ್ಲವನ್ನು ಆ ಒಂದು 360 ಡಿಗ್ರಿಯಲ್ಲಿ 27 ಭಾಗ ಮಾಡಿದ್ರು. ಆ ಪ್ರತಿಯೊಂದು ದಿನದ ಜಾಗಕ್ಕೆ ಅವರು ನಕ್ಷತ್ರ ಅಂತ ಹೇಳಿದ್ರು. ಹಾಗಾಗಿ ಯಾರು ಹುಟ್ಟಿರುವ ಸಮಯದಲ್ಲಿ ಚಂದ್ರ ಯಾವ ಭಾಗದಲ್ಲಿರ್ತಾನೋ ಅಲ್ಲಿ ಬರುವ ನಕ್ಷತ್ರಗಳು ಅವರ ನಕ್ಷತ್ರ ಅಂತ ನಾವು ಹೇಳ್ತೇವೆ. ಹಾಗಾಗಿ ಆದ್ರೆ ಇದು ಬರೀ ಅದಕ್ಕೊಂದೇ ಅಲ್ಲ, ಇದನ್ನ ಕಾಲವನ್ನು ಅಳಲಿಕ್ಕೂ ಕೂಡ ಒಂದು ವ್ಯವಸ್ಥೆ ಇದು. ಪಂಚಾಂಗದಲ್ಲಿ ಮುಹೂರ್ತ, ವೈದಿಕ ಸಂಸ್ಕಾರ ಮತ್ತೆ ಜ್ಯೋತಿಷ್ಯದಲ್ಲಿ ನಕ್ಷತ್ರಗಳಿಗೆ ವಿಶೇಷ ಸ್ಥಾನ ಕೊಟ್ಟಿದ್ದಾರೆ. ಇದರಿಂದ ವರಾಹಮಿಹಿರರು ಇದೇ ಒಂದು ವಿಷಯದಲ್ಲಿ ತುಂಬಾ ಆಳವಾಗಿ ಅಧ್ಯಯನ ಮಾಡಿ ನಮ್ಮ ಪ್ರಕೃತಿಯಲ್ಲಿ ನಡೆಯುವ ಬದಲಾವಣೆಗಳಿಗೂ ಕೂಡ ಅವರ ಸಂಹಿತೆಯಲ್ಲಿ ತುಂಬಾ ವಿವರವಾಗಿ ಮಾಡಿದ್ದಾರೆ. ಅದನ್ನ ನಾವು ಇನ್ನೊಂದ್ ದಿವಸ ಯಾವಾಗಾದ್ರೂ ನೋಡೋಣ. ಅವರ ಬಗ್ಗೆ ನಾವು ಮಾತಾಡಿದ್ರೆ ಒಂದು ವಾರಗಟ್ಲೆ ಮಾತಾಡ್ಬೋದು. ಹಾಗಾಗಿ 27 ನಕ್ಷತ್ರಗಳು ಅಂತಂದ್ರೆ ಚಂದ್ರ 27 ದಿನಗಳು ಬೇಕಾಗೋದ್ರಿಂದ ಭೂಮಿ ಮೇಲೆ ಸುತ್ತ ತಿರುಗಲಿಕ್ಕೆ, ಹಾಗಾಗಿ ನಕ್ಷತ್ರಗಳನ್ನ ಅಷ್ಟು ಮಾಡಿದ್ದಾರೆ.
ಇನ್ನು ಮುಹೂರ್ತ ಅಂದ್ರೆ ಏನು? ಮುಹೂರ್ತ ಅಂತಂದ್ರೆ ಇದನ್ನ ಹೇಗ್ ಹೇಳೋದು ಅಂತಂದ್ರೆ, ಯಾಕೆಂದ್ರೆ ನಾವೆಲ್ಲರೂ ಅದನ್ನ ನೋಡ್ತೇವಲ್ಲ, ಇದನ್ನ ಒಂದು ಕಾರ್ಯವನ್ನ ಆರಂಭ ಮಾಡ್ಲಿಕ್ಕೆ ಅನುಕೂಲಕರವಾದ ಶುಭ ಸಮಯ ಅಂತ ಹೇಳ್ಬೋದು. ಈಗ ಋಷಿಗಳು ಏನ್ ಮಾಡಿದ್ರು, ಕಾಲದ ಸ್ವಭಾವವನ್ನ ಗಮನಿಸಿ ಪ್ರತಿಯೊಂದು ಕಾರ್ಯಕ್ಕೆ ಸೂಕ್ತವಾದ ಸಮಯವನ್ನ ಆಯ್ಕೆ ಮಾಡೋ ಪದ್ಧತಿಯನ್ನು ಕೊಟ್ರು. ಮುಹೂರ್ತ ಕೇವಲ ಒಂದು ಗಂಟೆ ಅಥವಾ ಸಮಯದ ಅಳತೆ ಮಾತ್ರ ಅಲ್ಲ, ಅದು ಒಂದು ಕಾರ್ಯ ಪ್ರಕೃತಿ ಕಾಲಚಕ್ರದ ಜೊತೆಗೆ ಹೊಂದಿಕೊಳ್ಳೋ ಸಮಯ ಅಂತ. ಈಗ ನೋಡಿ, ನಾವು ಮಾತ್ರ ಆಮ್ ಋತುಗಳು, ವಾತಾವರಣಗಳನ್ನು ಯಾವುದು ಗಮನಿಸೋದಿಲ್ಲ. ಆದ್ರೆ ಪ್ರಕೃತಿಯಲ್ಲಿ ಎಷ್ಟೊಂದು ಪ್ರಾಣಿಗಳಿವೆ, ಪಕ್ಷಿಗಳಿವೆ, ಅವಕ್ಕೆಲ್ಲ ನಾವು ಯಾರು ಹೇಳ್ಕೊಡದಿದ್ರು ಕೂಡ ಅವು ಪ್ರಕೃತಿಯ ಜೊತೆಗೆ ಹೊಂದಿಕೊಂಡು ಅದಕ್ಕೆ ಸಮನಾಗಿ, ಅದಕ್ಕೆ ಸಮತೋಲನವಾಗಿ ಜೀವನ ಮಾಡ್ತವೆ. ಋಷಿಗಳಿಗೆ ಗೊತ್ತಿದೆ, ಮನುಷ್ಯರು ಅದ್ಯಾವುದು ನೋಡೋದಿಲ್ಲ, ಬೇರೆ ಇನ್ಯಾವ್ದ್ರಿಂದ ಹೋಗ್ತಾರೆ ಅಂತ ಹೇಳಿ, ಅದಕ್ಕೆ ಇದೆಲ್ಲ ಪದ್ಧತಿಗಳನ್ನ ನಮ್ಗೆ ಕೊಟ್ರು. ಸೊ ಏನು ಅಂತಂದ್ರೆ, ಇದ್ರಲ್ಲಿ ಮುಹೂರ್ತ ಅಂದ್ರೆ ನನ್ನ ತಂದೆ ಹೇಳ್ತಾ ಇದ್ದಿದ್ದು, ಎಲ್ರನ್ನೂ ಕರೆದು ಇಲ್ಲೇ ಮಾಡ್ರಪ್ಪ, ಯಾವಾಗೂ ಮಾಡ್ಬೇಡಿ ಅಂತ ಹೇಳಲಿಕ್ಕೆ ಮಾಡಿದ್ದ ಸಮಯ ಅಂತ ಹೇಳ್ತಿದ್ರು. ಅಂದ್ರೆ ಮುಹೂರ್ತದ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಾವು ಯಾವ ಕೆಲಸ ಮಾಡಿದ್ರು ಕೂಡ ಸರಿಯಾದ ಸಮಯ ಮತ್ತೆ ವಿಧಾನ ಇದ್ರೆ ಅದರ ಯಶಸ್ಸಿನ ಸಾಧ್ಯತೆಗಳು ಹೆಚ್ಚು ಅಂತ ಹೇಳಿ. ಈಗ ನಾವು ಉದಾಹರಣೆಗೆ ಮುಂಚೆ ಯಾರ್ಯಾರು ಕೃಷಿಕರಿದ್ದಾರೋ ಎಲ್ರಿಗೂ ಗೊತ್ತು, ಬೀಜ ಬಿತ್ತಬೇಕಾದ್ರೆ ಇರಬಹುದು, ಕೊಯ್ಲು ಮಾಡ್ಬೇಕಾದ್ರೆ ಇರಬಹುದು, ಒಳ್ಳೆ ಸಮಯ ನೋಡಿ, ಹೊರಗಿನ ವಾತಾವರಣ ನೋಡಿ ಮಾಡ್ತಾ ಇದ್ರು. ಹಾಗೆ ಬರೀ ಬೆಳೆಗೆ ಒಂದೇ ಅಲ್ಲ, ಮನುಷ್ಯನಿಗೂ ಕೂಡ ಅವನ ದೇಹದಲ್ಲಿ ಆಗೋ ಬದಲಾವಣೆಗಳು ಹೊರಗಿನ ವಾತಾವರಣಕ್ಕೆ ಸರಿಯಾಗಿ ಹೊಂದಿಕೊಳ್ಳೋ ರೀತಿನಲ್ಲಿ ಮುಹೂರ್ತವನ್ನ ಮಾಡಿದ್ರು. ಹಾಗಾಗಿ ನಾವು ಮುಹೂರ್ತವನ್ನ ಯಾಕೆ ನೋಡ್ಬೇಕು ಅಂತಂದ್ರೆ, ಬರೀ ಒಂದು ಒಳ್ಳೆಯ ಸಮಯ ಏನೋ ಒಂದು ಸಕ್ಸಸ್ ಕೊಡತ್ತೆ ಅಂತಲ್ಲ, ಇದು ನಮ್ಮ ಮತ್ತೆ ಪರಿಸರದ ಮಧ್ಯದ ಸಮತೋಲನಕ್ಕೆ ಮಾಡಿರೋದು. ಹಾಗಾಗಿ ಇದು ಒಂದ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು, ಏನಂತಂದ್ರೆ ಮುಹೂರ್ತ ಭವಿಷ್ಯವನ್ನು ಬದಲಿಸೋದಿಲ್ಲ, ನಮ್ಮ ಕರ್ಮ ಮತ್ತೆ ಪ್ರಯತ್ನಕ್ಕೆ ಕಾಲದ ಸಹಕಾರ ಪಡೆಯೋ ಒಂದು ಸಾಧನ. ಈಗ ನಾನು ಎಲ್ರಿಗೂ ಕೇಳಿದ್ದೆ, ವಾರಗಳ ಬಗ್ಗೆ ನಿಮ್ಗಳಿಗೆಲ್ಲ ಎಷ್ಟು ಗೊತ್ತು ಅಂತ ಹೇಳಿ. ನಮ್ಮ ಋಷಿಗಳು ಇದನ್ನ ಮನ್ಸಿಗೆ ಬಂದ ಹಾಗೆ ಮಾಡ್ಲಿಲ್ಲ. ವಾರಗಳನ್ನ ಅವರು ಗ್ರಹಗಳು ಯಾವ್ಯಾವ ಕಕ್ಷೆಯಲ್ಲಿ, ಯಾವ ಕ್ರಮದಲ್ಲಿ, ಭೂಮಿ ಮೇಲೆ ನಾವಿರೋದ್ರಿಂದ ಭೂಮಿಯಿಂದ ಯಾವ್ಯಾವ ಕಕ್ಷೆಯಲ್ಲಿ ಎಷ್ಟು ಅಂತರದಲ್ಲಿದ್ದಾರೆ, ಎಷ್ಟು ಅವರ ವೇಗ, ಸ್ಪೀಡ್ ಏನು ಅನ್ನೋದ್ರ ಮೇಲಿಂದ ಇದನ್ನ ಆಧಾರ ಮಾಡಿದ್ರು. ಇದಕ್ಕೆ ಒಂದು ಶ್ಲೋಕ ಇದೆ, ಏನು ಅಂತಂದ್ರೆ, ಮಂದಾಮರೇಜ್ಯ ಭೂಪುತ್ರ ಸೂರ್ಯ ಶುಕ್ರೇಂದು ಜೈಂದವಃ ಪರಿಭ್ರಮಂತ್ಯಧೋದಸ್ಥಾತ್ ಕ್ರಮಶಃ ಶೀಘ್ರಗಾಮಿನಃ ಅಂತ. ಅಂದ್ರೆ ಆರ್ಡರ್ ಕೊಟ್ರು ನಮ್ಗೆ, ಏನು, ಶನಿ, ಗುರು, ಮಂಗಳ, ಸೂರ್ಯ, ಶುಕ್ರ, ಬುಧ, ಚಂದ್ರ, ಈ ಕ್ರಮ ಯಾಕೆ ಕೊಟ್ರು ಅಂತಂದ್ರೆ, ನಾವು ಭೂಮಿಯಿಂದ ನೋಡಿದಾಗ ನಿಧಾನಗತಿಯಿಂದ ವೇಗಗತಿಯಲ್ಲಿ ಹೋಗುವ ಗ್ರಹಗಳ ಪಟ್ಟಿ ಇದು. ನಿಮ್ಗೆಲ್ರಿಗೂ ಗೊತ್ತು, ಶನಿ ಒಂದ್ ರಾಶಿಯಿಂದ ಒಂದ್ ರಾಶಿ ಹೋಗ್ಲಿಕ್ಕೆ 2.5 ವರ್ಷ ಬೇಕು ಅಂತ ಹೇಳಿ. ಸ್ಲೋಯೆಸ್ಟ್ ಮೂವಿಂಗ್ ಗ್ರಹ ಅಂದ್ರೆ ಶನಿ, ನಂತರ ಗುರು. ಹೀಗೆ ಇಲ್ಲಿ ಅಹೋರಾತ್ರ ಅಂತ ಹೇಳಿ ಪಂಚಾಂಗದ ನಮ್ಮ ಕಾಲಗಣನೆಲ್ಲ ಬರುತ್ತೆ. ಇದು ಅಹೋರಾತ್ರ ಅಂದ್ರೆ ಒಂದು ಹಗಲು ಮತ್ತೆ ಒಂದು ರಾತ್ರಿ. ಇದರಲ್ಲಿ ಹೋರೆಗಳು ಅಂತ ಇರ್ತವೆ. ಹೋರೆಗಳು ಅಂತ ಏನು ಅಂದ್ರೆ, ಒಂದು ಸೂರ್ಯೋದಯದಿಂದ ಮರುದಿನದ ಸೂರ್ಯೋದಯದವರೆಗೆ 24 ಹೋರೆಗಳು, 24 ಭಾಗಗಳು ಅಂತ ಅರ್ಥ. ಇಲ್ಲಿ ನಾನು ಭಾನುವಾರದ ಹೋರಾಕ್ರಮವನ್ನ ಕೊಟ್ಟಿದ್ದೇನೆ. ಇಲ್ಲಿ ಭಾನುವಾರದ ಮೊದಲನೇ ಹೋರೆ ಅಂದ್ರೆ ಸೂರ್ಯ ಉದಯದಿಂದ ಶುರುವಾಗೋದು, ಮೊದಲನೆಯದು ಸೂರ್ಯನಿಗೆ ಕೊಟ್ರು. ನಂತರ ನಾನು ಹೇಳಿದ ಆರ್ಡರ್ ಅಂತೆ ಹೋದಾಗ ಸೂರ್ಯನ ನಂತರ ಶುಕ್ರ ನಂತರ ಬುಧ, ಚಂದ್ರ, ಗುರು, ಚಂದ್ರ ಆದ್ಮೇಲೆ ಶನಿ, ಗುರು, ಹೀಗೆ ಈ ಆರ್ಡರ್ ಅಲ್ಲಿ 24 ಹೋರೆವರೆಗೂ ಮಾಡಿದ್ರು. ಇಲ್ಲಿ ನಾನು ತೋರಿಸಿರೋದು ಶನಿವರೆಗೆ, ಮತ್ತೆ ಮುಂದುವರಿಕೆ ಅಂದ್ರೆ ಇದು ಹಗಲಿನ ಹೋರೆ. ರಾತ್ರಿ ಹೋರೆಗೆ ಮತ್ತೆ ಶನಿ ಆದ್ಮೇಲೆ ಗುರುವಿನಿಂದ 24ನೇ ಹೋರೆ ಯಾವ್ದಪ್ಪ ಭಾನುವಾರದಲ್ಲಿ ಅಂದ್ರೆ, ಸೋಮವಾರದ ಬೆಳಗಿನ ಜಾವ ಸೂರ್ಯೋದಯಕ್ಕಿಂತ ಮುಂಚಿನ ಹೋರೆ ಯಾವುದು? ಬುಧಂದು ಬಂತು. 25ನೇ ಹೋರೆ ಯಾರ್ದು ಬಂತು ನೋಡಿ, ಇಲ್ಲಿ ಎಲ್ಲ ಕಡೆಗೆ ನೋಡ್ಬೋದು, ಎಲ್ಲೆಲ್ಲಿ ಚಂದ್ರ ಇದ್ದಾನೆ ಅವನ ನಂತರ ಬುಧ ಇದ್ದಾನೆ, ಅವನ ನಂತರ ಚಂದ್ರ ಬರ್ತಾನೆ.
ಇಲ್ಲೂ ಸಹ ಬುಧನ ನಂತರ ಚಂದ್ರ ಬರ್ತಾನೆ, ಇಲ್ಲೂ ಸಹ ಬುಧನ ನಂತರ ಚಂದ್ರ ಬರ್ತಾನೆ. 24ನೇ ಹೋರೆ ಬುಧ, ನಂತರ ಯಾರ ಹೋರೆ ಬಂತು? ಚಂದ್ರನ ಬಂತು. ಹಾಗಾಗಿ ಭಾನುವಾರ ಆದ ಕೂಡಲೇ ಮೊದಲನೇ ಹೋರೆ ಚಂದ್ರನದಾಗಿರೋದ್ರಿಂದ ಅದನ್ನ ಚಂದ್ರನ ವಾರ ಅಂತ ಮಾಡಿದ್ರು, ಸೋಮವಾರ, ಇಂದು ವಾರ ಅಂತ ಹೇಳಿ. ಇದು ನೋಡಿ ಎಷ್ಟು ಕ್ರಮಬದ್ಧವಾಗಿ ಇದು ನಮ್ಮ ಭೂಮಿ ಎಲ್ಲಾ ಭಚಕ್ರದಲ್ಲಿ ಇರುವ ಗ್ರಹಗಳನ್ನು ಕುರಿತು ನಮಗೆ ಕಾಲಗಣನೆ, ದಿನಗಣನೆ ಮಾಡ್ಲಿಕ್ಕೆ ನಮಗೆ ಇವರು ಕೊಟ್ರು. ಇದು ನಿಮ್ಮ ಮಕ್ಕಳು ಕೇಳಿದ್ರೆ ನೀವು ಸಹ ಅವ್ರಿಗೆ ಹೇಳ್ಬಹುದು, ಯಾರು ಕೇಳಿದ್ರು ಹೇಳ್ಬಹುದು, ಹೌದಪ್ಪ ನಾವು ಹಿಂದೂಗಳು ಅನುಸರಿಸ್ತಾ ಇರೋ ವಾರಗಳ ಪದ್ಧತಿಯಲ್ಲಿ ಒಂದು ಆಧಾರ ಇದೆ ಅಂತ ಹೇಳಿ. ಹಾಗೆ ಸೊ ಇನ್ನು ಮಾಸಗಳನ್ನ ಹೇಗ್ ಮಾಡಿದ್ರು ಅಂತಂದ್ರೆ, ನಮ್ಗೆಲ್ಲ ಗೊತ್ತು ಅಮಾವಾಸ್ಯೆ ಹುಣ್ಣಿಮೆ ಬರುತ್ತೆ ಅಂತ ಹೇಳಿ. ಇದನ್ನ ಪೂರ್ಣಿಮೆ ಸಮಯದಲ್ಲಿ ಚಂದ್ರ ಯಾವ ನಕ್ಷತ್ರ ಜೊತೆ ಇರ್ತಾನೋ ಆ ನಕ್ಷತ್ರದ ಆಧಾರದ ಮೇಲೆ ಅದಕ್ಕೆ ಆ ಮಾಸಕ್ಕೆ ಹೆಸರಿಟ್ರು. ಎಲ್ಲರಿಗೂ ಗೊತ್ತು, ಚಂದ್ರ ಮತ್ತೆ ಭೂಮಿ ಎರಡೂನು ಸೂರ್ಯನ ಸುತ್ತಲಿಕ್ಕೆ 1 ವರ್ಷ ಬೇಕು, 12 ತಿಂಗಳು ಬೇಕು. ಹಾಗಾಗಿ 12 ಇದನ್ನ ಇಟ್ರು. ಇನ್ನು ನಾನು ತುಂಬಾ ಸೂಕ್ಷ್ಮವಾಗಿ ಸ್ವಲ್ಪ ಸಂಕ್ಷಿಪ್ತವಾಗಿ ಜ್ಯೋತಿಷಾಸ್ತ್ರದ ಕವಲುಗಳ ಬಗ್ಗೆ ಹೇಳ್ತೇನೆ. ಇದು ಇಡೀ ಜ್ಯೋತಿಷ್ಯ ಶಾಸ್ತ್ರದ ಕವಲುಗಳು. ಇಲ್ಲಿ ಸಿದ್ಧಾಂತ ಅಂತ ಬರ್ತದೆ, ಅದು ಗಣಿತ. ಅದರಲ್ಲಿ ಖಗೋಳಶಾಸ್ತ್ರ, ಪಂಚಾಂಗ ಬಂತು. ಸಂಹಿತ ಅಂತಂದ್ರೆ ಇದರಲ್ಲಿ ವಾಸ್ತುಶಾಸ್ತ್ರ, ಮುಹೂರ್ತ ಮತ್ತೆ ಹೊರಗಿನ ಪ್ರಕೃತಿಗೆ ಸಂಬಂಧಪಟ್ಟಿದ್ದೆಲ್ಲ ಬಂತು. ಹೋರಾದಲ್ಲಿ ಫಲಿತ ಬಂತು. ನೋಡಿ, ಈ ಭಾಗವೇ ಈಗ ಜನಗಳು ಜ್ಯೋತಿಷ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಜ್ಯೋತಿಷ್ಯ ಅಂತ ಮಾಡ್ಲಿಕ್ಕೆ ಇಷ್ಟೆಲ್ಲ ಇದೆ, ಇದು ಈ ವಿಷಯಗಳಿಗೆ ಇಲ್ಲ. ಇದ್ರಲ್ಲೆಲ್ಲ ಏನಾಗಿದೆ, ಫಲಿತದಲ್ಲಿ ಮಾತ್ರ ಎಲ್ಲವನ್ನೂ ತಗೊಂಡು ಬಂದು ಇಲ್ಲಿ ಹಾಕ್ಬಿಡ್ತಾರೆ. ಆದ್ರೆ ಅದು ಮುಖ್ಯ ಅಲ್ಲ. ಈಗ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ನಾನು, ಜ್ಯೋತಿಷ್ಯ ಶಾಸ್ತ್ರ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿ. ಇನ್ನು ಮುಂದಿಂದಕ್ಕೆ ಹೋಗೋಣ. ಇದು ಈಗ ನಾವೇನು ಫಲಿತ ಜ್ಯೋತಿಷ್ಯ ಅಂತ ಹೇಳ್ತೇವಲ್ಲ, ಜಾತಕ, ಒಬ್ಬ ಮನುಷ್ಯನ ಕುಂಡಲಿ ನೋಡೋದು, ಅದರ ಬಗ್ಗೆ ಈ ಫಲಿತ ಜ್ಯೋತಿಷ್ಯದಲ್ಲಿ ಇದನ್ನು ಕೂಡ ನಾನು ಸಂಕ್ಷಿಪ್ತವಾಗಿ ಯಾಕೆ ಹೇಳ್ತೇನೆ ಅಂತಂದ್ರೆ, ಈಗ ಇಲ್ಲಿ ಇರೋರು ಎಲ್ರಿಗೂ ಹೆಚ್ಚು ಕಡಿಮೆ ಜಾತಕದ ಬಗ್ಗೆ ಗೊತ್ತು. ಮತ್ತೆ ಆ ಜಾತಕವನ್ನ ನೀವು ಮುಂದೆ ಎಲ್ಲಾದ್ರೂ ತೋರಿಸ್ಬೇಕು ಅಂತ ಹೋದಾಗ ನಿಮ್ಗೆ ಈ ವಿಷಯಗಳು ಗೊತ್ತಿರ್ಬೇಕು. ಹಾಗಾಗಿ ನಾನು ಇದನ್ನ ಹೇಳ್ತಾ ಇದ್ದೇನೆ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಕೆಲವು ಮೂಲ ತತ್ವ ಇದಾವೆ. ಏನು ಅಂತಂದ್ರೆ, ಮೊದಲನೇದು ಕರ್ಮ ಸಿದ್ಧಾಂತ. ಏನಪ್ಪಾ ಕರ್ಮ ಸಿದ್ಧಾಂತ ಅಂದ್ರೆ ಏನು? ಇಲ್ಲಿ ನಮ್ಮ ಜೀವನದಲ್ಲಿ ನಡೆಯೋ ಸುಖ ದುಃಖಗಳಿರ್ಬಹುದು, ಘಟನೆಗಳಿರ್ಬಹುದು, ನಮ್ಮ ವೇದಗಳ ಪ್ರಕಾರ ಯಾವುದು ರ್ಯಾಂಡಮ್ ಅಲ್ಲ. ಹೇಗೋ ಬೇಕೋ ಹಾಗೆ ಮನಸ್ಸಿಗೆ ಬಂದಂಗ ಆಗೋದಿಲ್ಲ. ಅವ್ರು ಹೇಳೋದು ನಮ್ಮ ಪೂರ್ವ ಜನ್ಮ ಮತ್ತೆ ಹಿಂದಿನ ಜನ್ಮಗಳ ಮತ್ತೆ ಈ ಜನ್ಮದ ಕರ್ಮ ಪ್ರತಿಫಲವಾಗಿ ನಾವು ಜೀವನ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಏನಂತಂದ್ರೆ, ಈಗ ಹೇಳ್ತಾರೆ ಜ್ಯೋತಿಷ್ಯಕ್ಕೆ ಕರ್ಮಫಲ ವಿಪಾಕ ಕಾಲ ವಿಧಾನಂ ಅಂತ ಹೇಳಿ. ಅಂದ್ರೆ ಹಿಂದಿನ ಕರ್ಮದ ಫಲ ಯಾವ ಸಮಯದಲ್ಲಿ ನಮಗೆ ಈಗ ವ್ಯಕ್ತವಾಗುತ್ತೆ ಅಂತ ತಿಳಿಸೋದೇ ಇದರ ಮೂಲ ಉದ್ದೇಶ ಅಂತ ಹೇಳಿ. ಸಾಮಾನ್ಯವಾಗಿ ಇದರಲ್ಲಿ ಕರ್ಮಫಲದಲ್ಲಿ 3 ಭಾಗಗಳಿದೆ. ಏನು ಅಂತಂದ್ರೆ, ಒಂದು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ ಮತ್ತೆ ಆಗಾಮಿ ಕರ್ಮ ಅಂತ ಹೇಳಿ. ಸಂಚಿತ ಕರ್ಮ ಅಂದ್ರೆ ಇದು ಅನೇಕ ಜನ್ಮಗಳಿಂದ ಸಂಗ್ರಹವಾಗಿರೋ ಕರ್ಮ ಸಂಚಯ. ಇದ್ರ ಬಗ್ಗೆ ನಮ್ಗೆ ಯಾರಿಗೂ ಅರಿವಿಲ್ಲ, ಆದ್ರೆ ಅದು ನಮ್ಮ ಜೊತೆ ಇರುತ್ತೆ. ಪ್ರಾರಬ್ಧ ಕರ್ಮ ಅಂದ್ರೆ ಏನು? ಪ್ರಾರಬ್ಧ ಕರ್ಮ ಅಂತಂದ್ರೆ ನಾವು ಸಂಚಿತ ಕರ್ಮದಿಂದ ಈ ಜನ್ಮದಲ್ಲಿ ನಮ್ಮ ಸ್ಥಿತಿಗತಿಗಳು ಹೇಗಿದ್ದಾವೆ ಅಂತ. ಹೇಗೆ ಅಂತಂದ್ರೆ, ಈಗ ನೋಡಿ, ನಾವು ಎಲ್ಲಿ ಹುಟ್ಟುತ್ತೇವೆ, ಯಾರು ನಮ್ಮ ಅಪ್ಪ ಅಮ್ಮ ಆಗ್ಬೇಕು, ಯಾವ ಊರಲ್ಲಿ ಹುಟ್ಟಬೇಕು, ಯಾವ ಕುಲದಲ್ಲಿ ಹುಟ್ಟಬೇಕು, ನಮ್ಮ ಅಣ್ಣ ತಮ್ಮಂದ್ರು ಯಾರು, ನಮ್ಮ ಮಕ್ಕಳು ಯಾರು, ಯಾರನ್ನ ನಾವು ಮದುವೆ ಆಗ್ತೇವೆ ಅಥವಾ ಯಾವ ಊರಲ್ಲಿ ನೆಲೆಸ್ತೇವೆ, ಇದ್ಯಾವುದು ನಮಗೆ ಕಂಟ್ರೋಲ್ ಇಲ್ಲ. ಇದೆಲ್ಲ ನಾವು ಇದಕ್ಕೆ ಪ್ರಾರಬ್ಧ ಕರ್ಮ ಅಂತ ಹೇಳುದು. ಇದು ಬಂದಾಗಿದೆ ಆಲ್ರೆಡಿ. ಆ ಬಂದಿದ್ದ ಪ್ರಾರಬ್ಧ ಕರ್ಮವನ್ನ ಹೇಗೆ ನಾವು ಸ್ವೀಕರಿಸಿ ನಮ್ಮ ಜೀವನವನ್ನ ಸರಿಯಾಗಿ ನಡೆಸಬೇಕು ಅಂತ ಹೇಳೋದೇ ಫಲಿತ ಜ್ಯೋತಿಷದ ಮುಖ್ಯ ಉದ್ದೇಶ. ಇನ್ನು ಆಗಾಮಿ ಕರ್ಮ ಅಂತಂದ್ರೆ, ಇದು ಈ ಕ್ಷಣದಲ್ಲಿ ನಾವು ಮಾಡುವ ಕರ್ಮಗಳು. ಹಾಗಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಹಿಂದಿಂದು ನಿನ್ ಕಂಟ್ರೋಲ್ ಅಲ್ಲಿಲ್ಲ, ಈಗ ಹೋಗಿದ್ದು ನಿನ್ ಕಂಟ್ರೋಲ್ ಅಲ್ಲಿಲ್ಲ. ಏನಿದೆ ನಮ್ಮ ಕೈಯಲ್ಲಿ? ಏನಿದೆ ಕೈಯಲ್ಲಿರೋದು? ನಾವು ಈಗ ಏನ್ ಮಾಡ್ತೇವೆ, ಏನ್ ವಿಚಾರ ಮಾಡ್ತೇವೆ, ಯಾವ ರೀತಿ ಜೀವನವನ್ನ ಸರಿಯಾಗಿ ನಡ್ಸ್ಕೊಂಡು ಹೋಗ್ತೇವೆ, ಅದು ನಮ್ಮ ಆಗಾಮಿ ಕರ್ಮ.
ಹಾಗಾಗಿ ಇದರಲ್ಲಿ ಕೃಷ್ಣಂದು ಇನ್ನೊಂದು ಇದೆ, ಏನು ಎಲ್ಲರಿಗೂ ಗೊತ್ತು, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಹೇಳಿ. ಏನು ನಮಗೆ ಕೆಲಸ ಮಾಡೋ ಹಕ್ಕಿದೆ, ಕರ್ಮ ಮಾಡೋ ಹಕ್ಕಿದೆ, ಆದ್ರೆ ಫಲದ ಮೇಲೆ ನಾವು ಸಂಪೂರ್ಣ ಅಧಿಕಾರ ನಮಗಿಲ್ಲ. ನಮ್ಮ 100% ಪ್ರಯತ್ನ ನಾವು ಮಾಡಬೇಕು. ಯಾಕೆ ಅಂತಂದ್ರೆ ಮತ್ತೆ ಅದು ಕರ್ಮಕ್ಕೆ ಹೋಗುತ್ತೆ. ಹಾಗಾಗಿ ಇದರಲ್ಲಿ ಮುಖ್ಯವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಅಂತಂದ್ರೆ, ಜ್ಯೋತಿಷ್ಯ ಶಾಸ್ತ್ರ ನಿಮಗೆ ನಿನ್ನ ವಿಧಿ ಹೀಗಿದೆ, ನಿನ್ನ ಕರ್ಮ ಹೀಗಿದೆ ಅಂತ ಹೇಳಿ ಕೈಕಟ್ಟಿ ಕೂರಿಸೋದಿಲ್ಲ. ಅದು ಕಾಲದ ಸ್ವಭಾವ ನಮಗೆ ಹೇಳ್ಕೊಡುತ್ತೆ. ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸಗಳನ್ನು ಯಾವ ರೀತಿ ಮಾಡ್ಬೇಕು ಅನ್ನೋ ಮಾರ್ಗದರ್ಶನ ನೀಡೋ ಶಾಸ್ತ್ರ ಇದು. ಇನ್ನು ಎರಡನೆಯದು ತತ್ವ ಇಲ್ಲಿ ಏನು ಬರುತ್ತೆ, ಋತ ಅಂತ ಬರುತ್ತೆ. ಋತ ಅಂದ್ರೆ ಏನು? ಈಗ ಋತುಗಳು ಅಂತ ಕೇಳಿದ್ದೀರಿ ನೀವು. ಋತ ಅಂತಂದ್ರೆ ಬ್ರಹ್ಮಾಂಡದ ಒಂದು ನಿಯಮ. ಈಗ ನಾವು ಹೇಳ್ತೀವೋ ಬಿಡ್ತೀವೋ, ನಾವು ಯೋಚನೆ ಮಾಡ್ತೀವೋ ಬಿಡ್ತೀವೋ, ಎಲ್ಲಿ ಹೋಗ್ತೀವೋ ಬಿಡ್ತೀವೋ, ಆದ್ರೆ ಬೆಳಗಾಗತ್ತೆ, ವಾತಾವರಣಗಳು ಅದ್ರಷ್ಟಕ್ಕೆ ಅದು ಯಾವಾಗ ಬರಬೇಕೋ ಬರುತ್ತೆ, ಮಳೆಗಾಲ ಚಳಿಗಾಲ ಪ್ರತಿಯೊಂದು ಕೂಡ. ಅಂದ್ರೆ ಇದೇನು, ಇದು ಸಂಪೂರ್ಣ ಸೃಷ್ಟಿ ಒಂದು ಶಿಸ್ತಿನ ಸಮತೋಲನದ ದೈವಿಕ ನಿಯಮದ ಒಳಗೆ ಕಾರ್ಯ ನಿರ್ವಹಣೆ ಮಾಡ್ತಾ ಇದೆ. ನೋಡಿ, ನಾವು ಕೂಡ ಅದರದ್ದು ಒಂದು ಭಾಗ. ಆದ್ರೆ ಎಷ್ಟೋ ಒಂದು ದಿನದಲ್ಲಿ ಅಥವಾ ಒಂದು ಮನುಷ್ಯನ ಜೀವನದಲ್ಲಿ ನಾವು 90% ಅದ್ರ ಬಗ್ಗೆ ನಮಗ್ ಅರಿವೇ ಇರೋದಿಲ್ಲ. ಬೆಳಗಾಯ್ತಾ, ಸರಿ, ನಾಳೆ ಆಯ್ತಾ, ಇವತ್ತಾಯ್ತಾ, ಅದ್ ಯಾಕಾಯ್ತು, ನಮಗೆ ಆ ಒಂದು ಸೂಕ್ಷ್ಮ ಅವಲೋಕನ ನಾವು ಮಾಡೋದಿಲ್ಲ. ಎಷ್ಟು ನಾವು ಪ್ರಾಪಂಚಿಕ ಜೀವನದಲ್ಲಿ ಮುಳುಗ್ ಹೋಗಿದ್ದೇವೆ ಅಂತಂದ್ರೆ, ನಿರಂತರವಾಗಿ ಚಲಿಸ್ತಾನೆ ಇದ್ದಾವೆ ಎಲ್ಲವನು. ಆ ಚಲಿಸೋ ಒಂದು ಸಿಸ್ಟಮ್ ಅಲ್ಲಿ ನಾವು ಕೂಡ ಅದ್ರಲ್ಲಿ ಒಂದು ಚಿಕ್ಕ ಕಣ ಅಷ್ಟೇ ನಾವು. ಹಾಗೆ ಸೊ ಇನ್ನು ಮೂರನೆಯದು ಕಾಲ. ಕಾಲ ಅಂದ್ರೆ ಏನು? ಕಾಲ ಅಂತಂದ್ರೆ ಹೇಗೆ ಪ್ರತಿಯೊಂದು ಕಾರ್ಯಕ್ಕೆ ಒಂದು ನಿಗದಿತ ಸಮಯ ಇದೆಯೋ, ಹಾಗೆ ನಮ್ಮ ಕರ್ಮ ಫಲಗಳಿಗೂ ಕೂಡ ಕಾಲ ಇದೆ. ಆ ಕಾಲವನ್ನ ಯಾವಾಗ ಅಂತ ಹೇಳೋದು ಜ್ಯೋತಿಷ್ಯ ಶಾಸ್ತ್ರ. ಆಮೇಲೆ ನಾಲ್ಕನೇದು ಸೂಚಕಗಳು. ಸೂಚಕಗಳು ಅಂತಂದ್ರೆ ಏನು? ಗ್ರಹಗಳು. ಈ ಗ್ರಹಗಳ ಆಧಾರದ ಮೇಲೆ, ಅವರ ತತ್ವಗಳ ಆಧಾರದ ಮೇಲೆ ನಮಗೆ ನಮ್ಮ ಜೀವನದಲ್ಲಿ ಏನೇನ್ ಮಾಡಬಹುದು ಅನ್ನೋ ಸಾಧ್ಯತೆಗಳನ್ನು ಕೊಡೋದು. ಇನ್ನು ಪ್ರಯತ್ನ, ಪುರುಷಾರ್ಥ 5ನೇದು. ಇದೇನು? ಇದು ನಾವು ನಮ್ಮ ಜಾತಕದಲ್ಲಿ ಹೀಗಿದೆ, ನಾವು ಹೀಗೆ ಇರೋದು, ಇದು ನಾವೇನು ಮಾಡ್ಲಿಕ್ಕಾಗಲ್ಲ ಅಂತ ಕೂತ್ಕೊಳ್ಳಿ ಅಂತ ಹೇಳೋದಿಲ್ಲ. ಇಲ್ಲಿ ನಾವು ನಮ್ಮ ಸಮಯ ಹೇಗಿದೆ ಅನ್ನೋದ್ರ ಬಗ್ಗೆ ಎಷ್ಟು ತರದಲ್ಲಿ ನಾವು ಅದನ್ನ ಪ್ರಯತ್ನ ಮಾಡಬಹುದು, ಸತ್ಕರ್ಮಗಳನ್ನು ಮಾಡಬಹುದು, ಯಾವ ದಿಕ್ಕಿನಲ್ಲಿ ಯೋಚನೆ ಮಾಡಿ ಮುಂದೆ ಹೋದ್ರೆ ಒಳ್ಳೆಯದು ಅಂತ ಹೇಳೋದೆ ಇದರ 5ನೇ ತತ್ವ. ಇನ್ನು 6ನೇ ತತ್ವ ಏನು? 6ನೇ ತತ್ವ ಎಲ್ಲಾ ನಮ್ಮ ವೇದಗಳದ್ದು ಒಂದೇ ಉದ್ದೇಶ ಏನು? ಮನುಷ್ಯ ಧರ್ಮ ಪಾಲನೆ ಮಾಡಬೇಕು ಅಂತ ಹೇಳಿ. ಇಲ್ಲೂ ಕೂಡ ನಮಗೆ ಅದರ ಗೈಡೆನ್ಸ್ ಇರ್ಬೋದು ಅಥವಾ ಅದರ ಒಂದು ಮಾರ್ಗದರ್ಶನ ಏನು ಅಂದ್ರೆ, ಧರ್ಮಯುತವಾಗಿ ಜೀವನ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡೋದೆ ಜ್ಯೋತಿಷದ ಮೂಲ ತತ್ವ. ಇದ್ರ ಜೊತೆಗೆ ನಾವು ಜಾತಕದಲ್ಲಿ ಗ್ರಹಗಳ ಮುಖಾಂತರ ಪಂಚಭೂತಗಳು ಹೇಗೆ ಕೆಲಸ ಮಾಡ್ತವೆ, ತ್ರಿಗುಣಗಳು ಹೇಗೆ ಕೆಲಸ ಮಾಡ್ತವೆ, ತ್ರಿದೋಷಗಳು ಹೇಗೆ ಕೆಲಸ ಮಾಡ್ತವೆ, ನಾಡಿಗಳಿರ್ಬೋದು ಅಥವಾ ಚಕ್ರಗಳಿರ್ಬೋದು, ಇವನ್ನೆಲ್ಲ ನಾವು ಹೇಗೆ ನಮಗೆ ಕೆಲಸ ಮಾಡುತ್ತೆ ಅಂತ ಕೂಡ ನಾವು ಫಲಿತ ಜ್ಯೋತಿಷ್ಯದಲ್ಲಿ ನೋಡಬಹುದು. ಹಾಗಾಗಿ ಇದಿಷ್ಟು ನಮಗೆ ಎಲ್ಲರಿಗೂ ಅರ್ಥವಾಗುವ ವಿಷಯಗಳನ್ನ ನಾನು ತೆಗೆದು ಯಾಕೆ ಹೇಳಿದೆ ಅಂತಂದ್ರೆ, ಇದಿಷ್ಟು ನಿಮಗ್ ಗೊತ್ತಿರಬೇಕು. ಇದರಲ್ಲಿ ಒಂದು ಎಲ್ಲರಲ್ಲಿ ವಿನಂತಿ ಏನು ಅಂತಂದ್ರೆ, ನಾನು ಮಾಡೋದು ಜ್ಯೋತಿಷವನ್ನ ನಮ್ಮ ದೌರ್ಬಲ್ಯಗಳಿಗೆ ಸಮರ್ಥನೆ ಕೊಡ್ಲಿಕ್ಕೆ ಬಳಸಬಾರದು. ಯಾಕೆ ಅಂತಂದ್ರೆ, ನನ್ನ ನಕ್ಷತ್ರ ಇದು, ನಂದು ಶತಭಿಷ, ನಂದು ಅನುರಾಧ, ನಂದು ಕೃತಿಕ, ನಾನ್ ಹೀಗೆ ಇರೋದು, ನನ್ ಜಾತಕನ ಹೇಳತ್ತೆ, ನನ್ನ ಕೋಪ ಜಾಸ್ತಿ, ನಾನ್ ಹೀಗೆ ಇರೋದು, ಆ ತರ ನಾವು ತಗೊಳ್ಬಾರ್ದು. ಯಾಕೆ? ನನ್ನ ಗ್ರಹಗಳು ಸರಿ ಇಲ್ಲ, ಅದಕ್ಕೆ ನನ್ನ ಜೀವನ ಹೀಗಾಗಿದೆ, ಇದನ್ನು ಹೇಳ್ಬಾರ್ದು. ಯಾಕೆ ಅಂತಂದ್ರೆ, ನಮ್ಮಲ್ಲಿ ಆ ಪ್ರವೃತ್ತಿಗಳನ್ನ ತಿಳಿಸತ್ತೆ, ಅದನ್ನ ಹೇಗೆ ಸರಿ ಮಾಡ್ಕೊಳ್ಬೇಕು ಎಂಬ ಅರಿವನ್ನು ಕೂಡ ಅದು ಕೊಡತ್ತೆ. ಹಾಗಾಗಿ ನಮ್ಮ ವ್ಯಕ್ತಿತ್ವವನ್ನ ಉತ್ತಮಗೊಳಿಸ್ಲಿಕ್ಕೆ ನಾವು ಇದನ್ನ ತಗೊಳ್ಬೇಕೇ ಹೊರತು ಅದನ್ನ ಒಂದು ಎಕ್ಸ್ಕ್ಯೂಸ್ ಆಗಿ ಬಳಸಬಾರ್ದು, ಕಾರಣವಾಗಿ ಬಳಸಬಾರ್ದು. ಈಗ ಒಂದು ಡಾಕ್ಟರ್ ಹತ್ರ ಹೋಗ್ತೇವೆ ನಾವು. ಡಾಕ್ಟರ್ ಹತ್ರ ಹೋದಾಗ ಅವರು
ಔಷಧಿ ಕೊಡ್ತಾರೆ ನಮ್ಗೆ, ಇದನ್ನ ತಗೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಅದನ್ನ ತಗೊಳ್ಳೋ ಜವಾಬ್ದಾರಿ ನಮ್ದು. ತಗೊಳ್ಳೋದೇ ಇದ್ರೆ ಏನ್ ಬರುತ್ತೆ ಫಲ? ಹಾಗೆ ಜ್ಯೋತಿಷ ನಿಮಗೆ ಏನಿದೆ ಅಂತ ಹೇಳುತ್ತೆ, ಪ್ರಯತ್ನ ನಾವು ಮಾಡ್ಬೇಕು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಾಗಿದ್ದು ಏನು ಅಂತಂದ್ರೆ ಮುಹೂರ್ತದ ಬಗ್ಗೆ. ಮುಹೂರ್ತದಲ್ಲಿ ಮಾಡಿದ್ದೇನೆ ಹಾಗಾಗಿ ನನ್ನ ಕೆಲಸಗಳೆಲ್ಲ ಒಳ್ಳೇದೇ ಆಗತ್ತೆ ಅಂತ ಹೇಳಿ ಆ ಒಂದು ಇದರಿಂದ ಕೂತ್ಕೊಳ್ಬಾರ್ದು. ಅದರಲ್ಲಿ ಈಗ ಮುಹೂರ್ತ ಒಂದು ಬಾಗಿಲು ತೆಗೆದುಕೊಡುತ್ತೆ ನಮಗೆ, ಆದ್ರೆ ಆ ಬಾಗಿಲಿನೊಳಗೆ ನಡೆಯೋದು ನಮ್ ಕೆಲಸ ಅಲ್ವಾ? ಹಾಗೆ ನಮ್ಮ ಶ್ರಮ ನಾವು ಹಾಕ್ಲೇಬೇಕು. ಮತ್ತೆ ಭಯ ಹುಟ್ಟಿಸುವಂತ ವಾತಾವರಣ ಇರಬಾರ್ದು. ಏನಾಗುತ್ತೋ ಏನೋ ಅಂತ ಆತಂಕದಲ್ಲಿ ಬದುಕಬೇಡಿ ಅಂತ ಜ್ಯೋತಿಷ್ಯದಲ್ಲಿ ಮೂಲತತ್ವಗಳು ಹೇಳುತ್ತೆ. ಏನು ಮಾಡಬೇಕು, ನಾವು ಯಾವ ರೀತಿ ಹೋಗ್ಬೇಕು ಅಂತ ಹೇಳೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಗ್ರಹಗಳು ನಮ್ಮ ಜೀವನ ನಡೆಸೋದಿಲ್ಲ, ಅವು ಕಾಲದ ಸೂಚಕಗಳು. ನಕ್ಷತ್ರಗಳನ್ನ ನಮ್ಮನ್ನ ಬಂಧಿಸೋದಿಲ್ಲ, ನಮ್ಮ ಸ್ವಭಾವ ಅರಿಲಿಕ್ಕೆ ಸಹಾಯ ಮಾಡ್ತವೆ ಅವು. ಕರ್ಮ ನಮ್ಮ ಭವಿಷ್ಯ ರೂಪಿಸೋದು. ಆ ಕರ್ಮವನ್ನ ಈಗ ಬಂದಾಗಿರೋ ಕರ್ಮವನ್ನ ಹೇಗ್ ನಾವು ಡೀಲ್ ಮಾಡ್ಬೇಕು ಅಂತ ಫಲಿತ ಜ್ಯೋತಿಷ್ಯದಿಂದ ನಾವು ತಗೊಳ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಕೊನೆಯದಾಗಿ ಎಲ್ಲರಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ, ನಮ್ಮ ಧರ್ಮದಲ್ಲಿ ಏನಿದೆಯೋ ಅದು ಕೇವಲ ಆಚರಿಸೋದಕ್ಕಷ್ಟೇ ಅಲ್ಲ, ಯಾಕೆ ಆಚರಿಸ್ತೇವೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಪ್ರಶ್ನೆ ಕೇಳಿ, ಓದಿ, ಕಲೀರಿ, ಅರ್ಥ ಮಾಡ್ಕೊಳ್ಳಿ. ಮತ್ತೊಂದು ಮುಖ್ಯ ಜವಾಬ್ದಾರಿ ನಮ್ಮೆಲ್ಲರದ್ದು ಏನು ಅಂತಂದ್ರೆ, ನಮ್ಮ ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮನೆಯವರಿಗೆ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ವೇದಗಳ ಬಗ್ಗೆ ತಿಳಿಸ್ಕೊಡ್ಬೇಕು. ಯಾಕೆ ಅಂತಂದ್ರೆ ಅದನ್ನ ಯಾರೋ ಬಂದು ಮಾಡ್ತಾರೆ ಅಂತ ನಾವು ಕಾಯ್ಬಾರ್ದು. ಆ ಕೆಲಸವನ್ನು ಮೊದಲು ನಾವೇ ಮಾಡ್ಬೇಕು. ಇವತ್ತಿನ ಮಕ್ಳು ಕೇಳದೆ ಇರ್ಬೋದು, ನಿಮ್ಗೆ ಆಸಕ್ತಿ ತೋರಿಸದೇ ಇರಬಹುದು, ಅದರಿಂದ ಬೇಸರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಹೇಳೋದನ್ನ ಹೇಳ್ತಾ ಇರಿ, ನೀವು ಆಚರಣೆಯಲ್ಲಿ ತೋರಿಸಿ, ಮೊದಲು ಮನೆಯಲ್ಲಿ ಮಾಡಿ. ಒಂದಲ್ಲ ಒಂದ್ ದಿನ ಅವರಿಗೆ ಜವಾಬ್ದಾರಿ ಬಂದಾಗ ಅವರು ಕೂಡ ಮಾಡ್ತಾರೆ. ಈಗ ಒಂದು ದೀಪ ಇನ್ನೊಂದು ದೀಪ ಹಚ್ಚಿದ್ರೆ ಮಾತ್ರ ಬೆಳಕಾಗೋದಲ್ವೇ? ಹಾಗೆ ನಾವು ತಿಳಿದಿರೋದನ್ನ ಮುಂದಿನ ಪೀಳಿಗೆಗೆ ಹಂಚಿದಾಗ್ಲೇ ನಮ್ಮ ವೇದ ಪರಂಪರೆ ಮತ್ತೆ ಸಂಸ್ಕೃತಿ, ನಮ್ಮ ಸನಾತನ ಧರ್ಮ ಉಳಿದು ಬೆಳೆಯೋದು. ಆದ್ರಿಂದ ಎಲ್ಲರಲ್ಲಿ ವಿನಂತಿ ಏನು ಅಂತಂದ್ರೆ, ಕಲಿಯಿರಿ. ಪಂಚಾಂಗವನ್ನ ಪ್ರತಿ ಮನೆಯಲ್ಲೂ ತಗೊಂಡು ಬನ್ನಿ. ಅದ್ರ ಬಗ್ಗೆ ಒಂದೇ ತಿಂಗಳಲ್ಲಿ ಕಲಿಬೇಕು ಅಂತ ನಾನು ಹೇಳೋದಿಲ್ಲ, ಹಂತ ಹಂತವಾಗಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಯಾರು ಬೇಕಾದ್ರೂ ಅದನ್ನ ಮಾಡಬಹುದು. ಏನೇ ಮಾಡೋದಿದ್ರು ಅದ್ರ ಹಿಂದೆ ಯಾಕೆ ಮಾಡಿದ್ದಾರೆ, ನಮ್ಮ ಋಷಿಗಳ ಮೂಲ ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಮುಂದಿನ ಪೀಳಿಗೆಗೆ ಇದನ್ನ ಕೊಡಿ. ಇನ್ನು ನನ್ನ ಮಾತು ಮುಗಿಸೋಕ್ಕಿಂತ ಮೊದ್ಲು ನಾನು ಸದ್ಯೋಜಾತ ಭಟ್ರ ಬಗ್ಗೆ 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಸುಮಾರು ಜನರಿಗೆ ಅವ್ರ ಪರಿಚಯ ಇರಬಹುದು, ಆದ್ರೆ ಇಂದಿನ ಕಾರ್ಯಕ್ರಮ ಕೇಳ್ತಾ ಇರೋ ಎಷ್ಟೋ ಜನರಿಗೆ ಅವ್ರ ಬಗ್ಗೆ ಅಷ್ಟಾಗಿ ತಿಳಿದಿಲ್ಲ ಅನ್ಕೋತೀನಿ ನಾನು. ನನ್ನ ದೃಷ್ಟಿಯಲ್ಲಿ ಅವರು ಎಲೆಮರೆಯ ಕಾಯಿಯಂತೆ ನಿಸ್ವಾರ್ಥವಾಗಿ ಸಮಾಜ ಸೇವೆ ಮಾಡ್ತಾ ಇರೋ ವಿದ್ವಾಂಸರು. ನಮ್ಮ ವೇದ ಪರಂಪರೆ, ಪ್ರಾಚೀನ ಜ್ಞಾನ, ಮರೆತು ಹೋಗುತ್ತಿರೋ ಭಾರತೀಯ ಲಿಪಿಗಳು ಹಾಗೂ ಅಮೂಲ್ಯ ಗ್ರಂಥ ಸಂಪತ್ತನ್ನ ಇಂದಿನ ಪೀಳಿಗೆಗೆ ತಲುಪಿಸೋ ಮಹತ್ತರ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ನಾನು ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ ಮಾಡೋದೇನು ಅಂತಂದ್ರೆ, ಸಾಧ್ಯವಾದ್ರೆ ಅವರ ತರಗತಿಗಳಿಗೆ ಸೇರಿ. ಅವರು ಕೇವಲ ಒಂದು ಲಿಪಿಯನ್ನ ಕಲಿಸೋದಿಲ್ಲ, ಲಿಪಿಯನ್ನು ಕಲಿಸ್ತಾ ಅವರು ಅದ್ರ ಹಿಂದೆ ಇತಿಹಾಸ, ಸಂಸ್ಕೃತಿ, ವೇದ ಪರಂಪರೆ ಮತ್ತೆ ಸನಾತನ ಧರ್ಮದ ಆಳವಾದ ಚಿಂತನೆಗಳ ಲೋಕಕ್ಕೆ ನಮ್ಮನ್ನು ಕರೆದೊಯ್ತಾರೆ. ನಿಜ ಹೇಳ್ಬೇಕಂತಂದ್ರೆ ಅವರ ತರಗತಿಗಳಿಗೆ ಹೋದವರಿಗೆ ಮಾತ್ರ ಆ ಅನುಭವದ ಮೌಲ್ಯ ಸಂಪೂರ್ಣ ಅರ್ಥವಾಗುತ್ತೆ. ಇದು ನನ್ನ ಅನುಭವ. ಒಂದು ಲಿಪಿಯನ್ನು ಕಲಿಯುವ ನೆಪದಲ್ಲಿ ಸಿಗುವ ಜ್ಞಾನ ಸಂಪತ್ತನ್ನ ನಾವು ಅಳಿಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇಂಥ ವಿದ್ವಾಂಸರನ್ನ ನಾವು ಪ್ರೋತ್ಸಾಹಿಸಬೇಕು, ಅದು ನಮ್ಮ ಜವಾಬ್ದಾರಿ. ಅವರ ಕಾರ್ಯಕ್ಕೆ ಸಹಕಾರ ನೀಡಬೇಕು. ಅವರ ತರಗತಿಗಳಲ್ಲಿ ಭಾಗವಹಿಸಿ, ಅವರ ಉಪನ್ಯಾಸಗಳನ್ನ ಕೇಳಿ, ಅವರ ವಿಡಿಯೋಗಳನ್ನ ನೋಡಿ, ಅವರ ಲೇಖನಗಳನ್ನ ಓದಿ, ಅವರು ಪ್ರಕಟಪಡಿಸಿರೋ ಪುಸ್ತಕಗಳನ್ನ ಓದಿ ಅಧ್ಯಯನ ಮಾಡಿ. ಇಂಥ ಮಹನೀಯರಿಂದ, ಇವರ ಶ್ರಮದಿಂದ ನಮ್ಮ ಸನಾತನ ಧರ್ಮ, ನಮ್ಮ ಶಾಸ್ತ್ರಗಳು, ನಮ್ಮ ಸಂಸ್ಕೃತಿಯ ಪರಂಪರೆ ಇವತ್ತಿಗೂ ಜೀವಂತವಾಗಿ ಉಳಿದು ಮುಂದಿನ ಪೀಳಿಗೆಗೆ ಹೋಗ್ತಾ ಇದೆ. ಅವರ ಪರಿಚಯ ಆಗಿರೋದು, ಅವರಿಂದ ನನಗೆ ಕಲಿಯೋ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ. ಇದನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ತಾಳ್ಮೆಯಿಂದ ಆಲಿಸಿದ ಎಲ್ರಿಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಲೋಕ ಸಂಸ್ಥಾ ಸುಖಿನೋ ಭವಂತು. ನಮಸ್ಕಾರ.